ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಸದಾ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಗ್ರಹಗಳಲ್ಲಿ ಯಾರು ಯಾರಿಗೆ ಶತ್ರುಗಳು, ಯಾರು ಯಾರಿಗೆ ಮಿತ್ರರು, ಯಾರು ಯಾರಿಗೆ ಸಮ, ಇದರ ಕುರಿತು ನಿಮಗೆ ನಾವು ಕೆಲವು ಸಮಯದ ಹಿಂದೆ ಹೇಳಿದ್ದೆವು. ಮತ್ತು ನಿಮಗೆ ಕೋಷ್ಟಕಗಳನ್ನು ಕೂಡ ಮಾಡಿಕೊಟ್ಟಿದ್ದೆವು. ಇದೆ ಅಲ್ವಾ ಕೋಷ್ಟಕಗಳು? 7 ಕೋಷ್ಟಕ ಆಗತ್ತಲ್ವ. ಸೂರ್ಯನಿಗೆ ಯಾರ್ಯಾರು ಶತ್ರುಗಳು, ಮಿತ್ರರು, ಸಮರು, ಚಂದ್ರ, ಮಂಗಲ, ಹೀಗೆ 7 ಗ್ರಹಗಳಿಗೂ ಕೋಷ್ಟಕ ಮಾಡಿಕೊಟ್ಟಿದ್ವು. ಆಮೇಲೆ 7 ಕುಂಡಲಿಗಳದ್ದು ಮಾಡಿಕೊಟ್ಟಿದ್ವು ನಿಮಗೆ. ಕುಂಡಲಿಯಲ್ಲಿ ಸಮಕ್ಷೇತ್ರ, ಶತ್ರುಕ್ಷೇತ್ರ, ಉಚ್ಚಕ್ಷೇತ್ರ, ನೀಚಕ್ಷೇತ್ರ ಇದೆಲ್ಲ ಹಾಕ್ಕೊಟ್ಟಿದ್ವು. ಇವತ್ತೊಂದು ಸಣ್ಣ ಪ್ರಯತ್ನ ಏನು ಅಂದರೆ, ಈ 7 ಕೋಷ್ಟಕಗಳನ್ನು ಒಂದೇ ಕೋಷ್ಟಕದಲ್ಲಿ ತರೋಕ್ಕಾಗತ್ತಾ ಅಂತ. ಒಂದೇ ಸರಳ ಕೋಷ್ಟಕದಲ್ಲಿ 7 ವಿಷಯಗಳು ಬರೋ ಥರ ಮಾಡೋಕ್ಕಾಗತ್ತಾ ಅಂತ. 7 ಪೇಜಿಂದ 1 ಪೇಜಲ್ಲಿ ಬರುತ್ತಾ ಅಂತ ಒಂದು ಚಿಕ್ಕ ಪ್ರಯತ್ನ ಇರೋಂಥದ್ದು. ನಿಮಗೆ ಬೌದ್ಧಿಕವಾದ ಸ್ಪಷ್ಟತೆಗೂ ಸುಲಭ ಆಗ್ಬೋದು. ಒಮ್ಮೆ ಅದನ್ನು ಗಮನಿಸ್ಕೊಳ್ಳಿ. ಯಾಕೆಂದರೆ ಈ ಗ್ರಹ ಮೈತ್ರಿ ಅಥವಾ ಗ್ರಹಗಳ ಬಾಂಧವ್ಯ ಇದೆಯಲ್ಲ, ಫಲ ನಿರೂಪಣೆ ಮಾಡುವಾಗ ತುಂಬ ಮುಖ್ಯ ಆಗುತ್ತೆ. ಅದು ಅವನು ಎಲ್ಲಿದ್ದಾನೆ, ಮಿತ್ರಕ್ಷೇತ್ರವೋ ಶತ್ರುಕ್ಷೇತ್ರವೋ ಸಮಕ್ಷೇತ್ರವೋ. ಮಿತ್ರ ದೃಷ್ಟಿಗೆ ತುಂಬ ಫಲ ಇದೆ. ಗ್ರಹಕ್ಕೆ ಮಿತ್ರ ದೃಷ್ಟಿ ಬಲ ಕೊಡುತ್ತೆ, ಶತ್ರುದೃಷ್ಟಿ ಬಲಹಾನಿ ಮಾಡುತ್ತೆ. ಇದೆಲ್ಲ ಇದೆ ಅಂತ ಕೇಳಿದಿರಲ್ವಾ? ಜನಯತಿ ನೃಪಂ ಏಕೋ ಪ್ಯುಚ್ಚಗೋ ಮಿತ್ರದೃಷ್ಟ. ಒಂದೇ ಒಂದು ಗ್ರಹ ಉಚ್ಚಕ್ಷೇತ್ರದಲ್ಲಿ ಇದ್ದುಕೊಂಡಿದ್ರೆ ಅದಕ್ಕೊಂದು ಮಿತ್ರನ ದೃಷ್ಟಿ ಬಂದರೆ ಅವನು ರಾಜನಾಗ್ತಾನೆ ಅಂತ. ಜನಯತಿ ನೃಪಂ ಏಕೋ ಪ್ಯುಚ್ಚಗೋ ಮಿತ್ರದೃಷ್ಟ. ಒಂದೇ ಒಂದು ಗ್ರಹವೇ ಉಚ್ಚಸ್ಥಾನಕ್ಕೆ ಹೋಗಿದ್ದರೆ 9 ಗ್ರಹಗಳ ಪೈಕಿಯಲ್ಲಿ ಒಂದು ಮಿತ್ರದೃಷ್ಟಿಯೂ ಬಂದುಬಿಟ್ರೆ, ಉಚ್ಚ ಗ್ರಹಕ್ಕೆ ಮಿತ್ರದೃಷ್ಟಿಯೂ ಬಂದುಬಿಟ್ರೆ ರಾಜನಾಗ್ತಾನೆ ಅವನು. ಇಷ್ಟು ಫಲ ಇದೆ ಮಿತ್ರ ಯೋಗ, ಮಿತ್ರ ದೃಷ್ಟಿ ಆ ಗ್ರಹಗಳಿಗೆ ಶಕ್ತಿ ಕೊಡುವಂಥದ್ದು ಅಂತ. ಹಾಗಾಗಿ ಗ್ರಹಗಳ ಬಲಾಬಲ ಮತ್ತು ಫಲಾಫಲದ ಪ್ರಶ್ನೆ ಆಗಿದ್ದರಿಂದ ನಮ್ಮ ತಲೆಯಲ್ಲಿ ಇದು ಅಚ್ಚೊತ್ತಿರಬೇಕು. ಯಾರಿಗೆ ಯಾರು ಶತ್ರು, ಯಾರಿಗೆ ಯಾರು ಸಮ, ಯಾರಿಗೆ ಯಾರು ಮಿತ್ರ, ಅಚ್ಚೊತ್ತಿರಬೇಕಿದು. ಒಂದೇನೆಂದರೆ ಇದು 4 ಥರ ಬರುತ್ತೆ. ಸುರೇಶ ತೋರಿಸು. ಗ್ರಹ ಬಾಂಧವ್ಯ ಇದೆಯಲ್ಲ 4 ತರಹ ಬರುತ್ತೆ ಅಂತ. ಅದನ್ನು ಹೇಳಿ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇವತ್ತು. ಪರಸ್ಪರ ಮಿತ್ರರು, ಪರಸ್ಪರ ಶತ್ರುಗಳು, ಪರಸ್ಪರ ಸಮರು ಮತ್ತು ಸಂಕೀರ್ಣ ಅಂತ. ಈ ಸಂಕೀರ್ಣದ ಪಟ್ಟಿ ತುಂಬ ಉದ್ದ ಇದೆ ನೋಡಿ. ಸೂರ್ಯಚಂದ್ರರು ಪರಸ್ಪರ ಮಿತ್ರರು, ಸುಲಭವಾಗಿ ಗೊತ್ತಾಗುತ್ತೆ ನಮಗದು. ಆಮೇಲೆ ಸೂರ್ಯ ಕುಜರು ಪರಸ್ಪರ ಮಿತ್ರರು, ಸೂರ್ಯ ಗುರುಗಳು ಪರಸ್ಪರ ಮಿತ್ರರು, ಗುರು ಕುಜರು ಪರಸ್ಪರ ಮಿತ್ರರು, ಶನಿ ಶುಕ್ರರು ಪರಸ್ಪರ ಮಿತ್ರರು, ಬುಧ ಶುಕ್ರರು ಪರಸ್ಪರ ಮಿತ್ರರು. ಇದರಲ್ಲಿ ಏನು ಗೊಂದಲ ಇಲ್ಲ. ಇವನಿಗೆ ಅವನ ಮಿತ್ರ, ಅವನಿಗೂ ಇವನ ಮಿತ್ರ ಅಂತ, ಪರಸ್ಪರ ಮಿತ್ರರು ಅಂತ.
ಶತ್ರುಗಳು ಅಲ್ಲೂ ಗೊಂದಲ ಇಲ್ಲ, ಪರಸ್ಪರ ಶತ್ರುಗಳು. ರವಿ ಶನಿಗಳು ಅಪ್ಪ ಮಗ, ರವಿ ತಂದೆ ಶನಿ ಮಗ, ಅದು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ, ಸರ್ವತಾ ಆಗೋದಿಲ್ಲ ಅಂತ ವೈರ್ಯ ಇದೆ ಇಬ್ರಿಗೂ ಕೂಡ ಅಂತ. ಇನ್ನು ಸತ್ವಗ್ರಹ, ಅವನು ತಮೋಗ್ರಹ, ಏನು ತೊಗೊಂಡ್ರು ಉಲ್ಟಾ ಇಬ್ರಿಗೂ ಆ ಥರ ಇದೆ. ಹಾಗಾಗಿ ರವಿ ಶನಿಗಳು ಪರಸ್ಪರ ಬದ್ಧ ವೈರಿಗಳು. ರವಿ ಶುಕ್ರರು ಕೂಡ ವೈರಿಗಳು. ಅವನು ಶನಿ ಮಿತ್ರ ಶುಕ್ರ, ಗುರುವಿನ ಮಿತ್ರ ರವಿ. ರವಿ ಶುಕ್ರರು ಪರಸ್ಪರ ವೈರಿಗಳೇ ಆಗ್ತಾರೆ. ಅಷ್ಟು ರವಿ ಶನಿಗಳಿಗೂ ಆಗೋದಿಲ್ಲ, ಇನ್ನೊಂಚೂರು ಜಾಸ್ತಿ ತೀವ್ರವಾಗಿರ್ತಕ್ಕಂಥ ವೈರ, ಅಂದರೆ ಮಾತಿಗೆ ಹೇಳ್ತಾ ಇರುವಂಥದ್ದು ಇದು. ಇನ್ನು ಪರಸ್ಪರ ಸಮರು, ನ್ಯೂಟ್ರಲ್. ಗುರು ಶನಿಗಳು ಇಬ್ಬರು ಒಬ್ರಿಗೊಬ್ರು ನ್ಯೂಟ್ರಲ್, ವೈರವೂ ಇಲ್ಲ, ಸ್ನೇಹವೂ ಇಲ್ಲ. ಕುಜ ಶುಕ್ರರು ಒಬ್ರಿಗೊಬ್ರು ನ್ಯೂಟ್ರಲ್, ಇಬ್ಬರು ಸೇರಿದರೆ ಮಾಡಬಾರದನ್ನೇ ಮಾಡೋದು, ಅದು ಬೇರೆ ವಿಷಯ. ಕುಜ ಶುಕ್ರ ಇಬ್ಬರು ಒಟ್ಟಿಗೆ ಬಂದರು ಅಂದರೆ ಮಾಡಬಾರದೇ ಮಾಡೋದವರು. ಆದರೆ ಪರಸ್ಪರ ಶತ್ರುಗಳಲ್ಲ, ಮಿತ್ರರು ಕೂಡ ಅಲ್ಲ, ಪರಸ್ಪರ ಸಮರು. ತುಂಬ ಪ್ರಯತ್ನ ಪಟ್ಟು ಮಾಡಿದೆ ಈ ಚಾರ್ಟ್ ಮಾಡೋದು, ಈ ಸುಮಾರು ಹೊತ್ತೇ ತೊಗೊಳ್ತದು ಅಂತ. ಆಮೇಲೆ ಸರಿ ಇದೆ ಅಂತ ನೋಡ್ಬೇಕು ಅದನ್ನು ಅಂತ. ತುಂಬ ಬೇರೆ ಹೇಳಿದ ರೀತಿ ಬೇರೆ ಇದೆ, ಇದು ಮಾಡಿದ ರೀತಿ ತುಂಬ ಬೇರೆ ಇದೆ. ಹಾಗಾಗಿ ಸ್ವಲ್ಪ ಶ್ರಮದ ಕೆಲಸ ಇದು. ಸಂಕೀರ್ಣ ಅಂದರೆ ಏನು ಅಂದರೆ, ಈ ಕಡೆಯಿಂದ ಒಂಥರ ಇದೆ ಬಾಂಧವ್ಯ, ಆ ಕಡೆಯಿಂದ ಮತ್ತೊಂಥರ ಇದೆ ಅಂತ. ಈ ಮನುಷ್ಯರ ಮಧ್ಯೆಯೂ ಹೀಗೆ ಇರುತ್ತೆ. ಇಬ್ಬರು ಸ್ನೇಹಿತರು ಪರಸ್ಪರ, ಇಬ್ಬರಿಗೂ ಇವನಿಗೆ ಅವನ ಫ್ರೆಂಡು, ಅವನಿಗೆ ಅವನ ಫ್ರೆಂಡು, ಇಬ್ಬರಿಗೂ ಪರಸ್ಪರ ಇಷ್ಟ, ಅಂಥದ್ದು ಕೆಲವು ಬಾಂಧವ್ಯಗಳಿರುತ್ತೆ. ಇಬ್ಬರಿಗೂ ಪರಸ್ಪರ ಆಗೋದಿಲ್ಲ, ದ್ವೇಷ, ಅಂಥದ್ದು ಕೆಲವು ಬಾಂಧವ್ಯ ಇರುತ್ತೆ. ನೀನು ಯಾರು ನ್ಯೂಟ್ರಲ್, ಇವನಿಗೆ ಅವನು ನ್ಯೂಟ್ರಲ್, ಅವನಿಗೆ ಇವನು ನ್ಯೂಟ್ರಲ್, ಅಂಥದ್ದು ಬಾಂಧವ್ಯಗಳಿರುತ್ತೆ. ಈ ಕಾಂಪ್ಲಿಕೇಟೆಡ್ ಬಾಂಧವ್ಯಗಳು ಹೇಗೆ ಅಂದರೆ, ಅದು ಒನ್ವೇ, ಅದು ಈ ಕಡೆಯಿಂದ ಪ್ರೀತಿ, ಈ ಕಡೆಯಿಂದ ದ್ವೇಷ, ಈ ಕಡೆಯಿಂದ ಪ್ರೀತಿ, ಈ ಕಡೆಯಿಂದ ನ್ಯೂಟ್ರಲ್. ಒಂದು ಕಡೆಯಿಂದ ದ್ವೇಷ, ಇನ್ನೊಂದು ಕಡೆಯಿಂದ ನ್ಯೂಟ್ರಲ್. ಇಂಥದ್ದು ಇದೆಯಲ್ಲ, ಇದು ಕಾಂಪ್ಲಿಕೇಟೆಡ್. ಇದು ಉದ್ದ ಪಟ್ಟಿ ಅದೇ ಇರುವಂಥದ್ದು, ಮನುಷ್ಯರಲ್ಲೂ ಕೂಡ ಹಾಗೆ ಇದೆ, ಉದ್ದ ಪಟ್ಟಿ ಅದೇ ಇರುವಂಥದ್ದು. ಇದು ಕಡಿಮೆ. ಈ ಪರಸ್ಪರ ಎರಡೂ ಕಡೆಯಿಂದ ಇರುವಂಥ ಪಟ್ಟಿ ಅಂತ ಉದ್ದ ಅಲ್ಲ ಅದು. ಆದರೆ ಈ ಕಾಂಪ್ಲಿಕೇಟೆಡ್ ಪಟ್ಟಿಗಳು ಭಾಳ ಉದ್ದ ಇರ್ತವೆ ಅಂತ. ನೋಡಿ ಈ ಪಟ್ಟಿ ನೋಡಿ, ಈ ವಿವರಣೆ ಕೂಡ ಬರೆದಿದೆ. ಸುರೇಶ ಚೂರದ್ದನ್ನು ದೊಡ್ಡದು ಮಾಡೋದನ್ನ ಓದೋಕ್ಕೆ ಗೊತ್ತಾಗೋ ಥರ ಮಾಡೋದನ್ನ, ಓದೋಕ್ಕೆ ಕಾಣಿಸತ್ತಾ? ಆಗತ್ತಾ ಓದೋಕ್ಕೆ? ರವಿ ಬುಧರು ಸಂಕೀರ್ಣ ಸಂಬಂಧ ಅಂತ. ರವಿಗೆ ಬುಧ ಸಮ, ಬುಧನಿಗೆ ರವಿ ಮಿತ್ರ ಅಂತ. ಕೇರ್ಫುಲಿ ನೋಡಿ, ಈ ಕೋಷ್ಟಕ ಇಟ್ಕೊಳ್ಳಿ, ಬೇಕಾಗುತ್ತೆ ಇದು. ಈ ಬುಧ ಚಂದ್ರರದ್ದು ಮತ್ತು ಇನ್ನೂ ಕಾಂಪ್ಲಿಕೇಟೆಡ್ ಅದು. ತಂದೆ ಮಗ, ಚಂದ್ರ ತಂದೆ, ಬುಧ ಮಗ. ಸಂಬಂಧ ಹೇಗಿದೆ ಅಂದರೆ, ಚಂದ್ರನಿಗೆ ಬುಧ ಮಿತ್ರನಂತೆ, ಬುಧನಿಗೆ ಚಂದ್ರ ಶತ್ರು. ಪೂರ್ತಿ ಕಾಂಪ್ಲಿಕೇಟೆಡ್. ಯಾಕೆಂದರೆ ತಂದೆ ಮಗನ ಬಾಂಧವ್ಯ ಅದೊಂದು ಕಡೆಗಿದೆ, ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಪ್ರೀತಿ, ಆ ಕಡೆಯಿಂದ ದ್ವೇಷ ಅಂತ. ಹಾಗಾಗಿ ಬುಧನ ಕ್ಷೇತ್ರಕ್ಕೆ ಚಂದ್ರ ಹೋದರೆ, ಮಿಥುನ ಕನ್ಯಾ ಕ್ಷೇತ್ರಗಳಿಗೆ ಚಂದ್ರ ಹೋದರೆ ಬಲ ಜಾಸ್ತಿ ಆಗುತ್ತೆ ಒಂದು. ಅದೇ ಚಂದ್ರನ ಕ್ಷೇತ್ರಕ್ಕೆ ಬುಧ ಬಂದರೆ ಅವನ ಬಲ ಕಡಿಮೆ ಆಗುತ್ತೆ, ಅವನ ದುಷ್ಪರಗಳನ್ನು ಕೊಡೋಕ್ಕೆ ಶುರು ಮಾಡ್ತಾನೆ ಬುಧ. ಮಂತ್ರಾಭಿಚಾರ ಕುಶಲ ಅಂತೆಲ್ಲ ಹೇಳಿದ್ದಾರೆ. ಇಲ್ಲೆಲ್ಲ ಬಂದು 6ನೇ ಮನೆಯಲ್ಲೇ ಬಂದಾಗ ಬುಧನಿಗೆ ಅವನು ಅದರಲ್ಲಿ ಕುಶಲ ಅಂತ, ಮಂತ್ರಕುಶಲ ಅಲ್ಲ. ಹಾಗಾಗಿ ಈ ಪರಸ್ಪರ ಬಾಂಧವ್ಯ. ಬುಧನಿಗೆ ಚಂದ್ರ ಶತ್ರು, ಮಗನಿಗೆ ತಂದೆ ಶತ್ರು, ತಂದೆಗೆ ಮಗ ಮಿತ್ರ ಅಂತ. ಸಾಮಾನ್ಯವಾಗಿ ಇದ್ರೂ ಹೇಗಿರುತ್ತೆ ಪ್ರಪಂಚದಲ್ಲಿ ಅಂದರೆ, ಈ ತಂದೆ ಮಗನಿಗೆ ಮಿತ್ರನಾಗಿರ್ತಾನೆ, ಮಗ ಕೆಲವು ಸರಿ ತಂದೆಗೆ ಶತ್ರು ಆಗೋದುಂಟು. ಇದು ಹಂಗಲ್ಲ, ಇದು ಮಗ ತಂದೆಗೆ ಮಿತ್ರ, ತಂದೆ ಮಗನಿಗೆ ಶತ್ರು ಅಂತ, ಸಂಕೀರ್ಣ ಸಂಬಂಧ ಅಂತ. ಹಾಗೆ ಚಂದ್ರ ಕುಜರು, ಚಂದ್ರನಿಗೆ ಕುಜ ಸಮ, ಕುಜನಿಗೆ ಚಂದ್ರ ಮಿತ್ರ. ಗುರು ಚಂದ್ರರು, ಗುರುವಿಗೆ ಚಂದ್ರ ಮಿತ್ರ, ಚಂದ್ರನಿಗೆ ಗುರು ನ್ಯೂಟ್ರಲ್. ಚಂದ್ರ ಶುಕ್ರರು, ಚಂದ್ರನಿಗೆ ಶುಕ್ರ ಸಮ, ಶುಕ್ರನಿಗೆ ಚಂದ್ರ ಶತ್ರು. ಚಂದ್ರ ಶನಿಗಳು, ಚಂದ್ರನಿಗೆ ಶನಿ ಸಮ, ಶನಿಗೆ ಚಂದ್ರ ಶತ್ರು. ಶನಿ ಮನೆಗೆ ಚಂದ್ರ ಬಂದರೆ ಅವನ ಬಲ ಹೆಚ್ಚಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಆದರೆ ಚಂದ್ರನ ಮನೆಗೆ ಶನಿ ಬಂದರೆ ಶನಿ ಬಲ ಹಾನಿಯಾಗುತ್ತೆ. ಕರ್ಕಟಕಕ್ಕೆ ಶನಿ ಬಂದರೆ ಬಲ ಕಡಿಮೆ ಆಗುತ್ತೆ ಅವನಿಗೆ. ಯಾಕೆಂದರೆ ಚಂದ್ರ ಶನಿಗೆ ಶತ್ರು. ತಮೋಗ್ರಹ ಶನಿ. ಸೂರ್ಯಚಂದ್ರರು ತೇಜೋಗ್ರಹಗಳು, ಪೂರ್ತಿ ಆಗಬರೋದು ಅನುಮಾನವೇ ಏನಿದ್ರು ಕೂಡ. ಅದು
ಕುಜ ಬುಧರು. ಕುಜನಿಗೆ ಬುಧ ಶತ್ರು, ಬುಧನಿಗೆ ಕುಜ ಸಮ. ಕುಜ ಶನಿಗಳು, ಕುಜನಿಗೆ ಶನಿ ಸಮ, ಶನಿಗೆ ಕುಜ ಶತ್ರು. ಗುರು ಬುಧರು, ಗುರುವಿಗೆ ಬುಧ ಶತ್ರು, ಬುಧನಿಗೆ ಗುರು ಸಮ. ಈ ಗುರುವಿಗೆ ಬುಧ ಶುಕ್ರ ಇಬ್ಬರು ಶತ್ರುಗಳು, ಇನ್ನಿಬ್ಬರು ಶುಭಗ್ರಹಗಳಿದಾರಲ್ಲ ಇಬ್ಬರು ಶತ್ರುಗಳು. ಈ ಶುಭಗ್ರಹಗಳ ಕಥೆಯೇ ಹೇಗೆ ಅಂತ, ಬೇರೆ ಶುಭಗ್ರಹಗಳು ಶತ್ರುಗಳು ಅಂತ. ಈ ಒಳ್ಳೆಯವರುಗಳಿರ್ತಾರಲ್ಲ ಕೆಲವರು, ಇವ್ರೊಳಗೆ ಸಮಸ್ಯೆ ಯಾವಾಗಲೂ ಅಂತ. ಇದು ಅಂಥದ್ದೇ ಅಂತ. ಗುರುವಿಗೆ ಅತ್ಯಂತ ಶುಭಗ್ರಹ ಗುರು, ಉಳಿದ ಎರಡೂ ಬುಧ ಶುಭಗ್ರಹಗಳು ಶತ್ರುಗಳು ಅಂತ ಅವನಿಗೆ ಅಂತ. ನೋಡಿ ಎಂಥ ಅವಸ್ಥೆ ಅಂತ. ಬುಧ ಶನಿಗಳು, ಬುಧನಿಗೆ ಶನಿ ಸಮ, ಶನಿಗೆ ಬುಧ ಮಿತ್ರ. ಕೊನೆಯದು ಗುರು ಶುಕ್ರರು. ಗುರು ಶುಕ್ರರು ಪರಸ್ಪರ ಶತ್ರುಗಳಲ್ಲ. ಗುರುವಿಗೆ ಶುಕ್ರ ಶತ್ರು, ಶುಕ್ರನಿಗೆ ಗುರು ಸಮ ಅಂತ. ಯಾಕೆಂದರೆ ಗುರು ಯಾರಿಗೂ ಶತ್ರು ಅಲ್ಲ. ಅವತ್ತೇ ಹೇಳಿದ್ವಲ್ವಾ, ಗುರು ಯಾರಿಗೂ ಶತ್ರು ಅಲ್ಲ, ಇನ್ಕ್ಲೂಡಿಂಗ್ ದೈತ್ಯ ಮಂತ್ರಿ. ಇವನು ದೇವಮಂತ್ರಿ, ಇವನು ದೈತ್ಯ ಮಂತ್ರಿ. ಈ ನ್ಯಾಚುರಲ್, ಅವರಲ್ಲಿ ಶತ್ರುತ್ವ ಬಂದರೆ ನೈಸರ್ಗಿಕ ಶತ್ರುತ್ವ ಬರಬೇಕಾಗಿತ್ತು. ಅದು ಗುರುವಿಗೆ ನ್ಯಾಚುರಲ್ ಅಲ್ಲ. ಅದು ಆ ಶತ್ರುತ್ವ ಎನ್ನುವಂಥದ್ದು ಗುರುವಿಗೆ ಸಹಜ ಅಲ್ಲ ಅದು. ಹಾಗಾಗಿ ಗುರು ಶತ್ರುತ್ವವನ್ನು ಇಟ್ಕೊಳ್ಳಲಿಲ್ಲ, ನ್ಯೂಟ್ರಲ್ ಅಂತ, ಸಮ ಅಂತ. ಶತ್ರುವೂ ಅಲ್ಲ ಮಿತ್ರನೂ ಅಲ್ಲ ಅನ್ನೋ ಥರ ಗುರು ಇರ್ತಾನೆ. ಹಾಗಾಗಿ ಗುರುಕ್ಷೇತ್ರಗಳಲ್ಲಿ ಶುಕ್ರನಿಗೆ ಬಲಹಾನಿ ಆಗೋದಿಲ್ಲ. ಗುರುಕ್ಷೇತ್ರದಲ್ಲಿ ಶುಕ್ರ ಉಚ್ಚ ಆಗ್ತಾನೆ. ಮೀನಕ್ಕೆ ಬಂದರೆ ಶುಕ್ರ ಉಚ್ಚ ಆಗ್ತಾನೆ. ಆದರೆ ಶುಕ್ರ ಕ್ಷೇತ್ರಕ್ಕೆ ಗುರು ಹೋದರೆ ಗುರುವಿನ ಬಲ ಕಡಿಮೆ ಆಗುತ್ತೆ, ಯಾಕೆಂದ್ರೆ ಅವನ ಶತ್ರು. ಈ ಪಾತ್ರೆಗಳ ಬಗ್ಗೆ ಬಲ್ಲವರು ಹೇಳ್ತಾರೆ, ಆಹಾರವನ್ನು ಚಿನ್ನದ ಪಾತ್ರೆಯಲ್ಲಿ ಇಟ್ಕೊಂಡು ಊಟ ಮಾಡಿದರೆ ಗುಣ ತುಂಬ ಜಾಸ್ತಿ ಆಗುತ್ತೆ ಆಹಾರದ್ದು ಅಂತ. ಬೆಳ್ಳಿ ಪಾತ್ರೆಲೂ ಜಾಸ್ತಿ ಆಗುತ್ತೆ. ಹಾಗೆ ಕಂಚಿನ ಪಾತ್ರೆ, ತಾಮ್ರ ಪಾತ್ರೆ, ಹಿತ್ತಾಳೆ ಪಾತ್ರೆ ಇಂಥದ್ರಲ್ಲೂ ಗುಣ ಜಾಸ್ತಿ ಆಗುತ್ತೆ. ಚಿನ್ನದಷ್ಟು ಅಲ್ಲದೆ ಇದ್ರೂ ಜಾಸ್ತಿ ಆಗುತ್ತೆ. ಹಾಗೆ ಕಮಲಪತ್ರ, ಬಾಳೆ ಎಲೆ, ಮತ್ತುಗದ ಎಲೆ ಗುಣ ಜಾಸ್ತಿ ಆಗುತ್ತೆ ಆಹಾರದ್ದು ಅಂತ. ಕಬ್ಬಿಣದ ಪಾತ್ರೆ ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ, ಆಹಾರದ ಗುಣ ಕಡಿಮೆ ಆಗುತ್ತೆ. ಪ್ಲಾಸ್ಟಿಕ್ಕಲ್ಲಿ ಇಟ್ಕೊಂಡ್ರೆ ಹಾಳಾಗತ್ತೆ. ಕಡಿಮೆ ಆಗುತ್ತೆ ಅಂದರೆ ಅದ್ರ ಮರ್ಯಾದೆ ಕಡಿಮೆ ಆಗುತ್ತೆ, ಪ್ಲಾಸ್ಟಿಕ್ಕಿನ ಮರ್ಯಾದೆ ಕಡಿಮೆ ಆಗುತ್ತೆ. ಹಾಗಾಗಿ ಅಲ್ಲಿ ಇಟ್ಕೊಂಡ್ರೆ ಹಾಳಾಗುತ್ತೆ. ಹೀಗೆ ಬೇರೆ ಬೇರೆ ಥರ ಗುಣಗಳನ್ನು ಹೇಳಿದ್ದಾರೆ. ಗಾಜಿನ ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಹೆಚ್ಚಾಗೋದು ಇಲ್ಲ, ಕಡಿಮೆ ಆಗೋದು ಇಲ್ಲ, ಸಮ. ಅದು ನೆನ್ಪು ಮಾಡ್ಕೊಳ್ಳಿ ಅಂತ, ಇದ್ರ ಜೊತೆ ಸಮೀಕರಣ ಮಾಡ್ಕೊಳ್ಳಿ ಅಂತ. ಚಿನ್ನದ ಪಾತ್ರೆಯಲ್ಲಿ ಇಟ್ಟರೆ ಗುರುವಿನ ಇದು ಆಹಾರದ ಗುಣ ತುಂಬ ಜಾಸ್ತಿ ಆಗುತ್ತಲ್ವಾ. ಹಾಗೆ ಮಿತ್ರನ ಮನೆಗೆ ಹೋದರೆ ಗ್ರಹದ ಬಲ ತುಂಬ ವೃದ್ಧಿ ಆಗುತ್ತೆ. ಅಥವಾ ಉಚ್ಚ ಕ್ಷೇತ್ರಕ್ಕೆ ಹೋದರೆ ಚಿನ್ನದ ಹಾಗೆ ಅಂತ ತುಂಬ ಬಲವೃದ್ಧಿ ಅಂತ. ಸ್ವಕ್ಷೇತ್ರಕ್ಕೆ ಹೋದರೆ ತುಂಬ ಬಲವೃದ್ಧಿ, ಮಿತ್ರ ಕ್ಷೇತ್ರಕ್ಕೆ ಹೋದರೂ ತಕ್ಕ ಮಟ್ಟಿಗೆ ಬಲವೃದ್ಧಿ ಅದು ಅಂತ. ಸಮಕ್ಷೇತ್ರದಲ್ಲಿ ಗಾಜಿನ ಪಾತ್ರೆ ಇದ್ದ ಹಾಗೆ ಹೆಚ್ಚಾಗೋದು ಇಲ್ಲ ಬಲ, ಕಡಿಮೆ ಆಗೋದು ಇಲ್ಲ. ನೀಚ ಕ್ಷೇತ್ರ, ಶತ್ರು ಕ್ಷೇತ್ರಕ್ಕೆ ಹೋದರೆ ಬಲ ಹಾನಿಯಾಗುತ್ತೆ. ಚೆನ್ನಾಗಿ ನಮ್ಗೆ ಗೊತ್ತಿರಬೇಕು ಅಂತ. ನೋಡಿ, ಚಂದ್ರನ ಮನೆಗೆ ಬುಧ ಬಂದರೆ ಪಕ್ಕ ಹೇಳ್ಬೇಕು ನೀವು, ಚಂದ್ರನ ಮನೆಗೆ ಬುಧ ಬಂದರೆ ಬಲ ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ? ಹಾಂ, ಕಡಿಮೆ ಆಗುತ್ತೆ. ಬುಧನ ಮನೆಗೆ ಚಂದ್ರ ಬಂದರೆ, ಗುರುವಿನ ಮನೆಗೆ ಶುಕ್ರ ಬಂದರೆ ಸಮ ಅಂತ, ಸಮ ಅಂತ. ಮೀನದಲ್ಲಿ ಉಚ್ಚಾಗ್ತಾನೆ, ಅದು ಗುರುವಿನ ಮನೆ ಅನ್ನೋ ಕಾರಣಕ್ಕಲ್ಲ, ಉಚ್ಚ ಕ್ಷೇತ್ರ ಅನ್ನೋ ಕಾರಣಕ್ಕದು. ಆಮೇಲೆ ಶುಕ್ರನ ಮನೆಗೆ ಗುರು ಬಂದರೆ ಬಲ ಕಡಿಮೆ ಆಗುತ್ತೆ ಅಂತ. ಬುಧನ ಮನೆಗೆ ಗುರು ಬಂದರೆ ಬಲ ಕಡಿಮೆ ಆಗುತ್ತೆ. ಸರಿ ಇದೆ. ಗುರುವಿನ ಮನೆಗೆ ಬುಧ ಬಂದರೆ ಹೆಚ್ಚು ಇಲ್ಲ, ಕಡಿಮೆನೇ ಇಲ್ಲ, ಸಮ ಆಗುತ್ತೆ. ಶುಭ ಕ್ಷೇತ್ರ ಅಂತ ಒಂದಿದೆ ಇಲ್ಲಿ, ಅಷ್ಟು ಮಾತ್ರ ಅಂತ. ಶನಿ ಮನೆಗೆ ಚಂದ್ರ ಬಂದರೆ ಸಮ, ಬಲ ಹೆಚ್ಚಾಗೋದು ಇಲ್ಲ, ಕಡಿಮೆ ಆಗೋದಿಲ್ಲ. ಚಂದ್ರನ ಮನೆಗೆ ಶನಿ ಬಂದರೆ ಶನಿಗೆ ಬಲಹಾನಿಯಾಗುತ್ತೆ ಅಲ್ಲಿ ಅಂತ. ಇದನ್ನು ತಲೆಯಲ್ಲಿ ಕೂರಿಸ್ಕೋಬೇಕು ಇದನ್ನು ಅಂತ. ಈ ಚಾರ್ಟ್ ಇದೆಯಲ್ಲ, ಈ ಚಾರ್ಟ್ ಸರಿಯಾಗಿ ತಲೆಯಲ್ಲಿ ಕೂತ್ಕೋಬೇಕು ಇದು. ಆವಾಗ ನಿಮಗೆ ಒಂದು ಜಾತಕ ಅರ್ಥ ಆಗೋಕ್ಕೆ ಶುರುವಾಗುತ್ತೆ ಅಂತ. ಬಲ ಹೆಚ್ಚಾಯಿತು ಕಡಿಮೆ ಆಯಿತು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ಈ ಉಚ್ಚ ಕ್ಷೇತ್ರ ನೀಚ ಕ್ಷೇತ್ರದಲ್ಲಿ ನೆನಪಿರುತ್ತೆ, ಇದು ನೆನಪಿರೋದಿಲ್ಲ, ಇದು ಕನ್ಫ್ಯೂಷನ್ ಆಗುತ್ತೆ ತುಂಬ. ಹಾಗಾಗಿ ಒಂದು ಹೊಸ ಚಾರ್ಟ್ ಮಾಡಿದ್ವು ಕೂತ್ಕೊಂಡು, ಅದನ್ನು ಇಟ್ಕೊಳ್ಳಿ, ಈ ಚಾರ್ಟ್ನ, ಅನುಕೂಲ ಆಗುತ್ತೆ ನಿಮ್ಗದು. ನಿನ್ನೆದೆಲ್ಲ ಅರ್ಥ ಆಗಿದೆಯಾ? ನೆನಪಿದೆಯಾ? ಅರ್ಥ ಆಗೋದ್ರ ಬಗ್ಗೆ ನಮಗೆ ಅನುಮಾನವೇ ಇಲ್ಲ, ನೆನಪಿದೆಯಾ ಅಂತ. ಹಾಗಾಗಿ
ಒಂದು ವಾಕ್ಯ ಹೇಳಿದರೆ ಅದು ನೀವು ಹೇಳ್ತೀರಾ? ಮೊದಲನೇ ಅಕ್ಷರ ಯಾವುದು ಅಂತ ಹೇಳ್ತೀರಾ ಒಂದು ವಾಕ್ಯ ಹೇಳಿದರೆ? ಅದೇನು ಮೊದಲನೇ ಅಕ್ಷರ ಯಾವುದು ಅಂತ ಹೇಳೋದು? ಆ ಮೊದಲನೇ ಅಕ್ಷರ ಏನು ಅಂತ ಹೇಳ್ಬೇಕು ನೀವು. ಮಧ್ಯಮ. ಇನ್ನೂ ಹೇಳೇ ಅಲ್ಲ ವಾಕ್ಯನ, ಇನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಷ್ಟೇ. ವಾಕ್ಯ ಹೇಳಿದ್ರ ಬಗ್ಗೆ ಪೀಠಿಕೆ ಮಾತ್ರ. ಇನ್ನು ತುಂಬ ಫಾಸ್ಟ್ ಇದೆಯಾ ನೀನು? ಸತ್ಯ ಹೇಳಬೇಕು ಅಂದರೆ ಅಂತ ಯಾರೋ ಶುರು ಮಾಡ್ಕೊಂಡು ಅಂದ್ಕೊಳ್ಳಿ ನೀವು. ಮೊದಲ ಅಕ್ಷರ ಯಾವುದು? ಸಾಕೆ ಏನಾದ್ರು ಹೇಳ್ತೀರಾ? ಸಾಕೇನೂ ಇಲ್ವಾ? ಸಾಕೇನೂ ಇಲ್ವಾ? ನಿನ್ನೆ ಆದ ಪಾಠದಲ್ಲಿ ಸಾಕೆ ಏನೂ ಇಲ್ವಾ? ಬೇಡ, ಈಗ ನಮ್ಮ ಕೈಲಿ ಸುಖ ಬಿಡ್ತೀರಿ ನೀವೀಗ. ನೋಡಿ, ಇದೆ ಇಲ್ಲಿ ವ್ಯಂಜನದಿಂದ ಶುರುವಾದರೆ ಏನು ಫಲ, ಸ್ವರದಿಂದ ಶುರುವಾದರೆ ಏನು ಫಲ ಅಂತ ಹೇಳಿಲ್ವಾ? ನೀವು ಸೀದಾ ಎರಡನೇ ಕೋಷ್ಟಕಕ್ಕೆ ಹೋದ್ರಿ. ನೀವು ಅದಕ್ಕೆ ಹೋದ್ರಿ. ಯಾವುದಕ್ಕೆ? ಪವನ, ವನ್ನಿ, ಇಂದ್ರ, ಅಂಬು, ಅದಕ್ಕೆ ಹೋದ್ರಿ ನೀವು. ಉತ್ತಮ, ಮಧ್ಯಮ, ಅಧಮ, ಉತ್ತಮ, ಮಧ್ಯಮ, ದೋಷ, ಅತಿ ದೋಷ, ಅದಕ್ಕೆ ಹೋದ್ರಿ ನೀವು. ಅದಕ್ಕಿಂತ ಮೊದಲು ಇದೊಂದಿದೆ ನೋಡಿ. ವ್ಯಂಜನದಿಂದ ಪ್ರಾರಂಭ ಆದರೆ ಏನು, ಸ್ವರದಿಂದ ಪ್ರಾರಂಭ ಆದರೆ ಏನು. ಈಗ ಸಾದಿಂದ ಶುರುವಾದರೆ ವ್ಯಂಜನದಿಂದ ಪ್ರಾರಂಭ ಆಯಿತು. ಏನರ್ಥ? ಜೀವದ ಬಗ್ಗೆ ಯೋಚನೆ ಮಾಡುವಂಥದ್ದಿದೆ. ಹಾಗೆ ಅಲ್ವಾ? ನೋಡ್ಕೊಳ್ಳಿ, ಬರ್ಕೊಂಡಿದ್ನ ಶ್ಲೋಕ ನೆನಪಿದ್ಯಾ? ಬರ್ಕೊಂಡಿದ್ದೀರಾ ಶ್ಲೋಕನ? ಶ್ಲೋಕ ಹೇಳಿ. ಶುರು ಏನು? ಪ್ರಶ್ನವಾಕ್ಯಂ ಸ್ವರಾದ್ಯಂ ಚೇತ್ ಜ್ಞೇಯಂ ಜೀವಗತಂ ಶುಭಂ. ಸ್ವರದಿಂದ ಶುರುವಾದರೆ ಜೀವಕ್ಕೆ ಶುಭ, ವ್ಯಂಜನದಿಂದ ಶುರುವಾದರೆ ದೇಹಕ್ಕೆ ಶುಭ. ದೇಹಕ್ಕೆ ಶುಭ ಅನ್ನೋ ಅರ್ಥ ಏನು? ಜೀವದ ವಿಷಯ ಯೋಚನೆ ಮಾಡುವಂಥದ್ದಿದೆ ಅಂತ, ಚಿಂತನೆ ಮಾಡಬೇಕಾಗಿದ್ದು ಜೀವದ ವಿಷಯದಲ್ಲಿದೆ ಅಂತ. ಆಯಿತಾ? ಖರ್ಚುಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ, ಉತ್ಪತ್ತಿ ಕಡಿಮೆ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಯಾಕೆ ದೋಷ? ಖ ಅಂದರೆ ದೋಷವ? ಎರಡನೇ ಅಕ್ಷರ ಅಂತ, ವರ್ಗದಲ್ಲಿ ಎರಡನೇ ಅಕ್ಷರ ಆಯಿತು. ಯಾವುದು ಅದಕ್ಕೆ ತತ್ವ? ಯಾವುದು ಅದಕ್ಕೆ? ಪವನ, ವನ್ನಿ. ವನ್ನಿ ತತ್ವ ಅಲ್ವಾ? ದೋಷ ಅದು. ಖರ್ಚು ಮತ್ತು ಜಾಸ್ತಿ ಆಗುತ್ತೆ, ಉತ್ಪತ್ತಿ ಮತ್ತು ಕಡಿಮೆ ಆಗುತ್ತೆ. ಏನು ಯೋಚನೆ ಮಾಡಬೇಡ ಅಂತ ಹೇಳಬೇಕಾಗತ್ತೆ ನಾವು ಅವನಿಗೆ. ಪ್ರಶ್ನೆ ಕೇಳಿದವನಿಗೆ ದೋಷ ಇದೆ, ನೀ ಕೇಳಿದ ವಿಷಯಕ್ಕೆ ತೊಂದರೆ ಇದೆ ಅಂತ ಹೇಳಬೇಕಾಗತ್ತೆ ಅಂತ. ಧರ್ಮದ ಪ್ರಶ್ನೆ ಮಾತಾಡ್ತಾ ಇದ್ದೀನಿ, ಇದೊಂಚೂರು ನೋಡ್ತೀರಾ ಅಂತ ಶುರುವಾಗತ್ತೆ ಪ್ರಶ್ನೆ ಅಂತ ಅಂದ್ಕೊಳ್ಳಿ ನೀವು. ಶುಭನೋ ಅಶುಭನೋ? ಯಾವುದು ತತ್ವ? ಯಾಕೆ? ವರ್ಗದ ನಾಲ್ಕನೇ ಅಕ್ಷರಗಳು ಕ, ಖ, ಗ, ಘ ಅಲ್ವಾ? ಚ, ಛ, ಜ, ಝ, ಆ ತರಹ ನಾಲ್ಕನೇ ಅಕ್ಷರಗಳು ಬಂದರೆ ತತ್ವ. ಜಲತತ್ವ ತುಂಬ ಶುಭ ಅದು, ಅತ್ಯಂತ ಶುಭ ಅದು ಅಂತ ನೆನಪಿದೆ, ಪರವಾಗಿಲ್ಲ ನಿಮಗೆ. ನೀವೇ ಒಂದು ಉದಾಹರಣೆ ಹೇಳಿ. ನಪುಂಸಕಾಕ್ಷರಕ್ಕೆ ನಿನ್ನ ಬರ್ದಿರೋ ಉದಾಹರಣೆ ಹೇಳಿ. ನಿನ್ನ ಸುಮಾರು ಬಂದಿದೆ, ಅದು ಬಿಟ್ಟು ಬೇರೆ ಏನಾದ್ರು ಹೇಳಿ. ನಪುಂಸಕಾಕ್ಷರಕ್ಕೆ ಹೌದು, ನಪುಂಸಕಕ್ಕೆ. ಅರೆ ಏನಾಯ್ತು? ಸರಿ ಇದೆ. ಮನೆಯಲ್ಲಿ ತಾಪತ್ರಯ ಅಂತ ಶುರು ಮಾಡಿಕೊಂಡ್ರೆ ತಾಪತ್ರಯ ತುಂಬ ಆಗುತ್ತೆ ಅಂತ ಅರ್ಥ. ಅದಕ್ಕೆ ವಿಪರೀತ ತಾಪತ್ರಯ ಆಗತ್ತೆ. ಯಾಕಂದರೆ ಮೊದಲನೇ ಅಕ್ಷರ ನಪುಂಸಕ ಬಂತು. ಅತೀವ ಅನಿಷ್ಟದಂ ಅಂತ. ಹೇಳಿ ಅನಾಮಯ. ಪದ್ಯ ಹೋಗುತ್ತೆ ನೀರದು. ನಿಮ್ಮನೆ ಬಾವಿಲಲ್ಲ, ಆ ಪ್ರಶ್ನೆ ವಿಷಯಕ್ಕೆ ಹೇಳ್ತಾ ಇರೋದು. ಮೊದಲನೇ ಅಕ್ಷರ ನಪುಂಸಕ ಆದರೆ ಅತ್ಯಂತ ಅನಿಷ್ಟ, ಆ ವಿಷಯಕ್ಕೆ ಅನಿಷ್ಟ ಆಗುತ್ತೆ. ಹೇಳು, ನೀನು ಹೇಳು. ನೀರು ಎಲ್ಲಿ ಹೋಯ್ತು ಅನ್ನೋದಕ್ಕಿಂತ ನೀರು ಕಡಿಮೆ ಆಗಿದೆ ಅಂತಲೋ, ನೀರಿನ ಸಮಸ್ಯೆ ಇದೆ ಅಂತಲೋ, ಆ ಥರ ಪ್ರಶ್ನೆ ವಾಕ್ಯ ಬಂದರೆ ಚೆನ್ನಾಗಿರುತ್ತೆ. ಹೇಳು.
ಎಲ್ಲ ಗುರುಕುಲಗಳಿಗೂ ಮಂಗನ ಕಾಟ ಜಾಸ್ತಿ ಆಗಿದೆ ಅಂತ. ಹೊರಗಿಂದ ಮಂಗ ಬರಬೇಕು ಅಂತಿಲ್ಲ ಏನು. ಎಲ್ಲಿ ಮಗನ ಕಾಟ ಯಾವ ಗುರುಕುಲದಲ್ಲಿ ಜಾಸ್ತಿ? ಭಗವತ್ಪಾದಲ್ಲಿ ಜಾಸ್ತಿ ಇದೆ, ಶಿವಗುರುಕುಲದಲ್ಲಿ ಜಾಸ್ತಿ ಇದೆಯಾ, ಪರಂಪರಾ ಗುರುಕುಲದಲ್ಲಿ ಇದೆಯಾ, ಸಾರ್ವಭೌಮದಲ್ಲಿ ಎಲ್ಲಿದೆ ಮಗನ ಕಾಟ ಹೇಳಿ? ಮಗನ ಕಾಟ ಇಲ್ವಾ? ಪರಂಪರಾದಲ್ಲಿ ಇಲ್ವಾ? ಶಿವಗುರುಕುಲದಲ್ಲಿ? ಹೊರಗಿನ ಮಂಗಗಳಲ್ಲ ನಾವು ಹೇಳ್ತಿರೋದು. ಚೆನ್ನಾಗಿದೆ ಒಂದು ಪ್ರಶ್ನೆ. ಆಯಿತು, ಇವತ್ತು ಮೊದಲನೇ ಅಕ್ಷರದಿಂದ ಇಡೀ ಗ್ರಹ ಕುಂಡಲಿ ತಯಾರಿಸಬೇಕು. ಪ್ರಶ್ನೆ ವಾಕ್ಯದ ಮೊದಲನೇ ಅಕ್ಷರದಿಂದ ಸಂಪೂರ್ಣ ಗ್ರಹ ಕುಂಡಲಿ ತಯಾರಿಸ್ಬೇಕು. ಅವನು ಇಡೀ ಜಾತಕ ಹೇಳಬೇಕು, ಸರ್ವಸ್ವವನ್ನು ಪೂರ್ತಿ ವಿವರ ಸಹಿತ ಹೇಳೋಕ್ಕೆ ಬರಬೇಕು. ಅದಕ್ಕೇನು ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡೋಣ, ಆಯಿತಾ? ಒಂದು ಅಕ್ಷರ, ಇಡೀ ವಾಕ್ಯ ಬೇಡ. ನೋಡಿ, ನಿಮ್ಗೊಂದು ಸಮಯ ಮಾತಿಗೆ ಹೇಳ್ತೇವೆ. ಎಷ್ಟೋ ಜನ ತಮ್ಮ ಜೀವನದ ಕಥೆಗಳನ್ನ ರಾತ್ರಿ ಕೂತ್ಕೊಂಡು ಹೇಳ್ತಾರೆ, ಹಿಂಗಾಯ್ತು ನನ್ನ ಜೀವನದಲ್ಲಿ, ಆದರೂ ಎಷ್ಟೋ ಬಾಕಿ ಇರುತ್ತೆ ಅಲ್ವಾ? ಹೇಳಬಾರ್ದು ಅಂತ ಬಿಟ್ಟಿರ್ತಾರೆ, ಹೇಳೋಕ್ಕೆ ಬಿಟ್ಟು ಹೋಗುತ್ತೆ. ಇಂಥದ್ದೆಲ್ಲ, ಅಥವಾ ಅವ್ರ ಮನಸ್ಸಿಗೆ ಬಂದಿರೋದಿಲ್ಲ, ಇರುತ್ತೆ ವಿಷಯ, ಅವರಿಗೆ ಗೊತ್ತಿಲ್ಲ. ಎಷ್ಟೋ ವಿಷಯ ಬಾಕಿ ಆಗುತ್ತೆ ನೋಡಿ. ಹೀಗಿರುವಾಗ ಒಂದೇ ವಾಕ್ಯದಲ್ಲಿ ಎಲ್ಲೋದು ನೀವು ಹೇಳೋಕ್ಕಾಗತ್ತಾ ಅಥವಾ ತಿಳ್ಕೊಳೋಕ್ಕಾಗತ್ತಾ ಅಂದರೆ ಸಾಮಾನ್ಯವಾಗಿ ಇಲ್ಲ ಅಂತ. ಇನ್ನು ಒಂದೇ ಅಕ್ಷರದಲ್ಲಿ, ಮೊದಲ ಒಂದೇ ಅಕ್ಷರದಲ್ಲಿ ಅವನು ಪ್ರಶ್ನೆ ಕೇಳೋಕ್ಕೆ ಬಂದಿರೋದು, ಉತ್ತರ ಹೇಳ್ತಾ ಇಲ್ಲ ಅವನು. ಅವನ ಸಮಸ್ಯೆನ ಒಂದು ಮಾತಲ್ಲಿ ಹೇಳ್ತಾನೆ ಅವನು, ಇಂಥ ವಿಷಯ ಚರ್ಚೆ ಮಾಡೋಕ್ಕೆ ಬಂದೆ, ಚಿಂತನೆ ಮಾಡೋಕ್ಕೆ ಬಂದೆ ಅಂತ. ಒಂದೇ ಅಕ್ಷರದಲ್ಲಿ ಜಾತಕ ತಯಾರಿಸಿ, ಜಾತಕಕ್ಕೆ ಸಮಾನ ಅದು ಅಂತ. ಅವನ ಜಾತಕ ಅಂತಲ್ಲ, ಆದರೆ ಜಾತಕಕ್ಕೆ ಸಮಾನ ಅದು. ಜಾತಕದಿಂದ ಏನೆಲ್ಲ ಹೇಳ್ಬೋದು, ಎಲ್ಲವನ್ನೂ ಹೇಳ್ಬೋದು, ಚೂರು ಜಾಸ್ತಿನೂ ಹೇಳ್ಬೋದು. ಪ್ರಕೃತ ಕರ್ಮಗಳನ್ನು ಕೂಡ ಹೇಳ್ಬೋದು, ಹುಟ್ಟಿದ ಮೇಲೆ ಮಾಡಿರೋಂಥದ್ದು ಅಂಥದ್ದನ್ನು ಕೂಡ ಹೇಳ್ಬೋದು ಇದರಲ್ಲಿ. ಹಾಗಾಗಿ ಆ ತರಹ ಮಾಡೋಕ್ಕಾಗತ್ತಾ ಅಂದರೆ ಆಗುತ್ತೆ, ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನೀವು ಮೊದಲು ಏನು ತಿಳ್ಕೊಳ್ಬೇಕು ಅಂದರೆ, ಈ ಅಕ್ಷರಗಳ ಗುಂಪುಗಳಿಗೆ ಯಾರು ಅಧಿಪತಿಗಳು ಅಂತ ತಿಳ್ಕೊಳ್ಬೇಕು. ಮೊದಲು ಗುಂಪುಗಳನ್ನು ನೋಡೋಣ. ಅಕ್ಷರಗಳಿದ್ದು ಅವರ್ಗ ಗೊತ್ತಾಗತ್ತಾ? ಅವರ್ಗ ಅಂದ್ರೇನು? ಸ್ವರಗಳೆಲ್ಲ ಬಂತು ಅಂತ. ಆ ಇವು ರೂಲ್ರು ಇವು ಅಯ್ಯವು ದೀರ್ಘ ಅಕ್ಷರಗಳು ಎಲ್ಲ ಬಂತು ಅಂತ, ಅದನ್ನು ಅವರ್ಗ ಅಂತ ಕರೀತಾರೆ. ಏನು ಹೇಳಿ? ಎಲ್ಲ ಸ್ವರಾಕ್ಷರಗಳು ಬಂದು ಅದರಲ್ಲಿ ಅಂತ, ಅವರ್ಗ ಅಂತ. ಆಮೇಲೆ ಕವರ್ಗ ಅಂತ. ಕವರ್ಗ ಅಂದರೆ ಕ ಖ ಗ ಘ ङ, ಕವರ್ಗ ಅಂತ. ಚವರ್ಗ ಇದೆಲ್ಲ ಗೊತ್ತು ನಿಮಗೆ ಅಲ್ವಾ? ಹೇಳಿ. ಟವರ್ಗ, ತವರ್ಗ. ಇನ್ಯಾವ ವರ್ಗ ಉಳಿತು ಹೇಳಿ? ಕೊನೆಯದು ಯವರ್ಗ ಅಂತ. ಇಲ್ಲಿ ಯವರ್ಗ ಅಂತ ಕರೆದಿದ್ದಾರೆ ಅದನ್ನು, ಯವರ್ಗ. ಅದರಲ್ಲಿ ಯಾರ ಲಾಭ ಶಾಶ ಸಾಹ. ಈ ಳ ಸಂಸ್ಕೃತದಲ್ಲಿಲ್ಲ, ವೇದದಲ್ಲಿದೆ, ಸಂಸ್ಕೃತದಲ್ಲಿ ಪ್ರಯೋಗ ಮಾಡಲ್ಲ. ಕ್ಷ ಅನ್ನೋದು ಸಂಯುಕ್ತಾಕ್ಷರ, ಜ್ಞ ಕೂಡ ಸಂಯುಕ್ತಾಕ್ಷರ. ಳಾಕ್ಷ ಜ್ಞ ಎಲ್ಲ ಕನ್ನಡದಲ್ಲಿ ಬಾಲ ಬೆಳೀತಾ ಹೋಗಿದೆ. ಕ್ಷ ಅಂದರೆ ಕ ಮತ್ತು ಶ ಸೇರಿದೆ ಅಷ್ಟೇ, ಜ್ಞ ಅಂದರೆ ಜ ಮತ್ತು ಜ್ಞ ಸೇರಿದೆ ಅಷ್ಟೇ, ಸಂಯುಕ್ತಾಕ್ಷರಗಳು. ಇಷ್ಟೇ ಸಾಕಾಗತ್ತೆ. ಯಾರ ಲಾಭ ಶಾಶ ಸಾಹ. ಮಹೇಶ್ವರ ಸೂತ್ರಗಳಲ್ಲಿ ಯಾವುದೆಲ್ಲ ಇದೆ ನೋಡಿ. ಮಹೇಶ್ವರ ಸೂತ್ರಗಳಲ್ಲಿ ಏನಿದೆ, ಯಾವುದೆಲ್ಲ ಇದೆ? ಳಾಕ್ಷಾಜ್ಞ ಇದೆಯಾ? ಹಾಂ, ಮುಗೀತು. ಮತ್ತೆ ಅದು ಫೈನಲ್. ಅದು ಈಶ್ವರನ ಡಮರುಗದಿಂದ ಬಂದಿರೋದಲ್ವಾ, ಅಷ್ಟೇ ಪಕ್ಕ. ಯಾರ ಲಾಭ ಶಶ ಸಹ. ಎಷ್ಟು ವರ್ಗಗಳಾಯಿತು? ಅವರ್ಗ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಯವರ್ಗ. ಎಷ್ಟಿದು? ಮುಖ್ಯ ಗ್ರಹಗಳೆಷ್ಟು? ರಾಹುಕೇತು ಬಿಡಿ, ಛಾಯಾಗ್ರಹಗಳು ಪಾಪ ಅವು. ಈಗ ನೀವು ಯಾರ್ದಾದ್ರು ಮನೆಗೆ ಹೋದರೆ ನಿಮಗೆ ಬೇರೆ ಮನೆ, ನಿಮ್ಮ ನೆರಳಿಗೆ ಬೇರೆ ಮನೆ ಕೊಡೋದಿಲ್ಲ ಅಲ್ವಾ? ಕೊಡ್ತಾರಲ್ವಾ? ಕೊಡ್ತಾರ ಆ ಥರ? ನನಗೊಂದು ಚೇರ್ ಕೊಡಿ, ನನ್ನ ನೆರಳಿಗೆ ಒಂದು ಚೇರ್ ಕೊಡಿ ಅಂದ್ರೆ ಆಗತ್ತಾ? ಅದು ಇಲ್ಲ ಅಲ್ವಾ? ಅವ್ರಿಗೆ ಚೇರಿಲ್ಲ, ರಾಹುಕೇತುಗೆ ಚೇರಿಲ್ಲ. ಈ 7 ಜನಕ್ಕೆ ಮಾತ್ರ ಇರೋಂಥದ್ದು. ರವಿ, ಚಂದ್ರ, ಮಂಗಲ, ಬುಧ, ಗುರು, ಶುಕ್ರ, ಶನಿ. ಎಷ್ಟು ಸಂಖ್ಯೆ? ವರ್ಗಗಳ ಸಂಖ್ಯೆ ಎಷ್ಟು? ಮ್ಯಾಚ್ ಆಗತ್ತೆ. ಈಗ ಗೊತ್ತಾಗಬೇಕಾಗಿರೋದು ಯಾವುದಕ್ಕೆ ಯಾರು ಅಂತ, ಯಾವ ಗುಂಪಿಗೆ ಯಾರು ಅಂತ ಗೊತ್ತಾದರೆ, ಆ ಅಕ್ಷರದಿಂದ ಮಾತು ಶುರುವಾದರೆ ಆ ಗ್ರಹದ ರಾಶಿಗೆ ಹೋದ್ರೆ ಆಯಿತು ಅಂತ. ಸಿಂಪಲ್. ಈಗ ನೋಡೋಣ. ಅವರ್ಗಕ್ಕೆ ರವಿ ಮೊದಲನೇವನಲ್ವಾ?
ಗ್ರಹಗಳ ಪೈಕಿಯಲ್ಲಿ ಗ್ರಹ ರಾಜನು ಕೂಡ ಹೌದು. ಎಲ್ಲ ಸ್ವರಗಳಿಗೆ ರವಿ. ಆಮೇಲೆ ಕವರ್ಗಕ್ಕೆ ಕುಜ, ಚಂದ್ರ ಅಲ್ಲ, ಕುಜ. ಚವರ್ಗಕ್ಕೆ ಶುಕ್ರ. ಹಾಕಿದ್ದಾನೆ ಸುರೇಶ, ತಡಿ ಆದಮೇಲೆ ಹೇಳಿದ್ಮೇಲೆ ಹಾಕ್ಬೋದು. ಚವರ್ಗಕ್ಕೆ ಶುಕ್ರ, ಟವರ್ಗಕ್ಕೆ ಬುಧ, ಗುರು ತವರ್ಗಕ್ಕೆ ತಥದಧನ ಗುರು, ಪವರ್ಗ ಶನಿ, ಯವರ್ಗ ಚಂದ್ರ. ಈ ಸೂರ್ಯ ಚಂದ್ರನ ಮಧ್ಯೆ ಎಲ್ಲ ಬಂದಿದೆ ನೋಡಿ. ಅವರ್ಗಕ್ಕೆ ಸೂರ್ಯ, ಯವರ್ಗಕ್ಕೆ ಚಂದ್ರ, ನಡುವೆ ಈ ಕಚಟ ತಪ ಇದೆಯಲ್ಲ, ಇದಕ್ಕೆ ಕ್ರಮವಾಗಿ ಕುಜ, ಶುಕ್ರ, ಬುಧ, ಗುರು, ಶನಿ. ಅದೇ ಆರ್ಡ್ರಿಲ್ಲ, ನೆನ್ಪಿಟ್ಕೊಳ್ಳಿ. ಮಂಗಲ, ಬುಧ, ಗುರು, ಶುಕ್ರ, ಶನಿ ಹಂಗೆ ಹೋಗೋದಿಲ್ಲ, ಇದು ಚೂರು ಹಿಂದೆ ಬಂದೇ ಬರುತ್ತೆ. ಸರಿ ನೆನ್ಪಿಟ್ಕೊಳ್ಳಿ. ಶ್ಲೋಕ ಇದೆ ಅದಕ್ಕೆ, ಅಕಚಟತ ಪಯವರ್ಗಾಹ ಅಂತ ಶುರುವಾಗುತ್ತೆ ಶ್ಲೋಕ ಇದು. ಅಕಚಟತ ಪಯವರ್ಗಾಹ. ನಿಮಗೆ ಎಲ್ಲಿ ಹೋದರೂ ಅರ್ಥ ಆಗಲ್ಲ ಇದು. ಇದೊಂದು ಜಾಗ ಬಿಟ್ಟರೆ ಬೇರೆ ಕಡೆ ಹೋದ್ರೂ ಕಷ್ಟ ಇದೆ ಇದು. ಅಕಚಟತ ಪಯವರ್ಗಾಹ ರವಿ ಕುಜ ಸಿತ ಸೌಮ್ಯ ಜೀವ ಸೌರಾಣ. ಎರಡು ಆರ್ಡ್ರಲ್ಲಿದೆ ಅದು. ಅಕಚಟತ ಪಯವರ್ಗಾಹ ರವಿ ಕುಜ ಸಿತ ಸೌಮ್ಯ ಜೀವ ಸೌರಾಣ ಚಂದ್ರಸ್ಯ ಚ ನಿರ್ದಿಷ್ಟಂ ಪ್ರಶ್ನೆ ಪ್ರಥಮೋದ್ಭವಂ ವರ್ಣಂ. ಪ್ರಶ್ನೆಯಲ್ಲಿ ಮೊಟ್ಟ ಮೊದಲು ಉದ್ಭವಿಸಿದ ವರ್ಣ ಇದೆಯಲ್ಲ, ಅದು ಈ ತರಹ ಬರಬೇಕು, ಬಂದಾಗ ಈ ತರಹ ಅಂತ. ಅಕಚಟತ ಪಯವರ್ಗಾಹ ರವಿ ಕುಜ ಸಿತ ಸೌಮ್ಯ ಜೀವ ಸೌರಾಣ ಚಂದ್ರಸ್ಯ ಚ. ಸುರೇಶ ಚಾರ್ಟ್ ತೋರ್ಸ್. ಈಗ ಕಾಣ್ತಾ ಇದೆಯಾ ಚಾರ್ಟು? ಮರೆಯಾಗುತ್ತಾ? ಮರೆಯಾದರೆ ನೀವು ಪಕ್ಕಕ್ಕೆ ಬಂದು ಬರ್ಕೊಳ್ಳಿ, ಬೇಕಾದರೆ ಸಿಗುತ್ತೆ ನಿಮಗದು. ಏನು ಸ್ಥಾನ ಚಲನೆ ಬೇಡ. ಪ್ರಶ್ನೆ ಸಮಯದಲ್ಲಿ ಪ್ರಶ್ನೆ ಕೇಳೋನು ಅಲ್ಲಾಡ್ತಾ ಇದ್ದರೆ ದೋಷ ಅಂತ ಲೆಕ್ಕ. ಸ್ಥಿರವಾಗಿರ್ಬೇಕು ಅವನು. ಅಲ್ಲಾಡ್ತಾ ಇದ್ದರೆ ದೋಷ ಅಂತ ಲೆಕ್ಕ. ನಮ್ಮ ಕೇಳಿದ್ರೆ ಯಾವಾಗ ಅಲ್ಲಾಡ್ತಾ ಇದ್ರೂ ದೋಷವೇನು, ಸ್ಥಿರವಾಗಿರಬೇಕು ಅಂತ ಹೇಳ್ತೀವಿ ನಾವು. ಪಾಠ ಕೇಳಬೇಕಾದ್ರಂತೂ ಸ್ಥಿರವಾಗಿರಬೇಕು, ಅಲ್ಲಾಡ್ತಾ ಇರಬಾರ್ದು. ಮನಸ್ಸು ಹಾಗೆ ಇರಬೇಕು. ಇದರಲ್ಲಿ ಈಗಿನ ಪ್ರಶ್ನೆ ಏನಂದರೆ, ಲಗ್ನ ಹೇಗೆ ತೆಗಿಬೇಕು ಅಂದರೆ, ಮೊದಲನೇ ಅಕ್ಷರ ಯಾವ ಗ್ರಹದ್ದು ಬರುತ್ತೋ ಅದೇ ಲಗ್ನ ಅಂತ. ಆ ಕ್ಷಣದ ಗ್ರಹಸ್ಥಿತಿ. ಪ್ರಶ್ನೆ ಯಾವ ಕ್ಷಣದಲ್ಲಿ ಉದ್ಭವಿಸ್ತೋ, ಪ್ರಶ್ನೆ ಕೇಳ್ತಾರಲ್ಲ ಅದೇ ಟೈಮ್, ಆಗಿನ ಗ್ರಹಸ್ಥಿತಿಯೇ ಗ್ರಹಸ್ಥಿತಿ. ಹಾಕು ಸುರೇಶ, ಬೇಕಾರೆ ಇದು ಬರ್ಕೊಂಡಾಯ್ತಾ? ಆ ಕಡೆ ಈ ಕಡೆ ಮಾಡೋದು ಬೇಕಾದ್ರೆ. ಇವನಿಗೆಲ್ಲ ಕಾಣ್ತಾ ಇಲ್ಲ, ಇವರಿಗೆಲ್ಲ ಕಾಣ್ತಾ ಇಲ್ಲ. ಮೊದಲಕ್ಷರ ಯಾವ ಗ್ರಹದ ಆಧಿಪತ್ಯದ್ದೋ ಅವನ ರಾಶಿಯನ್ನೇ ಲಗ್ನವಾಗಿಟ್ಕೊಂಡು ಉಳಿದ ಗ್ರಹಸ್ಥಿತಿ ಆ ಕ್ಷಣದ್ದು ಅಂತ. ಅದು ಜಾತಕ. ಅದರಲ್ಲಿ ಇಡೀ ಕಥೆ ಇರುತ್ತೆ, ಸಂಪೂರ್ಣ ಕಥೆ ಇರುತ್ತೆ. ಜ್ಞಾತ್ವಾ ತಸ್ಮಾತ್ ಲಗ್ನಂ ಸಂಗೃಹ್ಯ ಶುಭಾಶುಭಂ ವದೇತ್ ಪ್ರಷ್ಟು. ಜ್ಞಾತ್ವಾ ಯಾವುದು ಪ್ರಥಮಾಕ್ಷರವನ್ನು ತಿಳ್ಕೊಂಡು, ತಸ್ಮಾತ್ ಲಗ್ನಂ ಸಂಗೃಹ್ಯ ಪ್ರಥಮಾಕ್ಷರದಿಂದ ಲಗ್ನವನ್ನು ಗ್ರಹಿಸಿಕೊಂಡು, ಶುಭಾಶುಭಂ ವದೇತ್ ಪ್ರಷ್ಟು ಅಂತ ಹೇಳಿದೆ. ನಿಮಗೊಂದು ಡೌಟ್ ಬರುತ್ತೆ, ಆ ಡೌಟ್ ಬರೋದನ್ನು ಬರೆಸ್ತೀವಿ, ನೀವು ಬರದೇ ಇದ್ರೆ ನಾವು ನಿಮಗೆ. ಈಗ ಮೊದಲನೇ ಅಕ್ಷರ ಸ್ವರದಿಂದ ಆರಂಭ ಆಯಿತು ಅಂತ ಅಂದ್ಕೊಳ್ಳಿ. ಏನು ಅಂದರೆ ಅಂತ ಶುರು ಮಾಡ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಸ್ವರಾಕ್ಷರ ಅಲ್ವಾ? ಗ್ರಹ ಯಾವುದಾಯಿತು? ಸುರೇಶ ತತ್ಕಾಲ ಕುಂಡ್ಲಿ ಹಾಕು, ಈಗಿನ ಗ್ರಹ ಕುಂಡ್ಲಿ ಹಾಕು. ಹಾಂ, ರವಿಗೆ ರಾಶಿ ಯಾವುದು? ರವಿದು ಸಿಂಹ ಲಗ್ನ ಅಂತ ಅರ್ಥ. ಸಿಂಹ ಲಗ್ನಕ್ಕೆ ಗುರು ಎಲ್ಲಿದ್ದಾನೆ? ಸಿಂಹ ಲಗ್ನಕ್ಕೆ ಮೊದಲು ನೋಡಬೇಕಾಗಿರೋದು ಅದು. ಗುರು ಎಲ್ಲಿದ್ದಾನೆ? 10ನೇ ಭಾವದಲ್ಲಿದ್ದಾನೆ. 2, 5, 7, 9, 11ರಲ್ಲಿ ಎಲ್ಲದೇ ಇದ್ದರೂ ಕೂಡ 3, 6, 8, 12ರಲ್ಲಿ ಇಲ್ಲ ಅಲ್ವಾ? ಕೇಂದ್ರದಲ್ಲಿದ್ದಾನೆ. ಶುಭನೇ. ಕೇಂದ್ರದಲ್ಲಿದ್ದರೆ ತುಂಬ ಒಳ್ಳೊಳ್ಳೆ ಫಲಗಳನ್ನ ಹೇಳಿದ್ದಾರೆ ಗುರುವಿಗೆ. ಗುರು ಅನುಗ್ರಹ ಪೂರ್ಣ ಅಂತ ಅನ್ನೋದಕ್ಕೆ ಆ ರಾಶಿಗಳು. ಹಾಗೆ ಉಳಿದು ಗ್ರಹಗಳು ನೋಡಿ, ಶುಭ ಗ್ರಹಗಳು ಎಲ್ಲೆಲ್ಲಿದ್ದಾವೆ? ಸಿಂಹ ರಾಶಿಗೆ ಬುಧ ಎಲ್ಲಿದ್ದಾನೆ?
ಒಳ್ಳೆಯದೇ. ಲಗ್ನಕ್ಕೆ ಬಲ ತುಂಬ ಜಾಸ್ತಿ ಆಗುತ್ತೆ ಬುಧ ಬಂದರೆ. ಲಗ್ನಾಧಿಪತಿ ರವಿಯಲ್ಲಿದ್ದಾನೆ, ತುಂಬ ಸ್ಟ್ರಾಂಗ್ ಆಯಿತು. ರವಿ ಬುಧರು ಸೇರಿದರು ಅಂದರೆ ಅದಕ್ಕೆ ಫಲ ಧೀ ಕೀರ್ತಿ ಸೌಖ್ಯ ಅಂತ, ನಿಪುಣ ಯೋಗ ಅಂತ ಕರೀತಾರೆ. ರವಿ ಬುಧರು ಸೇರಿದರೆ ಅದನ್ನು ನಿಪುಣ ಯೋಗ ಅಂತ ಕರೀತಾರೆ. ಧೀ ಕೀರ್ತಿ ಸೌಖ್ಯಾನ್ವಿತಂ, ಈ ಮೂರನ್ನು ಕೊಡ್ತಾರಂಥವ್ರು ಇಬ್ಬರು ಸೇರಿದರೆ. ಬೇರೆ ಬೇರೆ ಥರ ಕೊಡ್ತಾರೆ. ಈ ಕಾಂಬಿನೇಷನ್ ತುಂಬ ಒಳ್ಳೆಯದು ರವಿ ಬುಧರದ್ದು. ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ, ಜೊತೆಗೆ ಬುಧ ಇದ್ದಾನೆ, ತುಂಬ ಬಲಿಷ್ಠವಾದ ಲಗ್ನ ಆಯಿತು. ಕೇಂದ್ರದಲ್ಲಿ ಗುರು ಇದ್ದಾನೆ, ಶುಕ್ರ 2ನೇ ಮನೆಯಲ್ಲಿದ್ದಾನೆ, ಅದು ಅನುಕೂಲ. ಗುರುವೂ ಅನುಕೂಲ. ಪಾಪಗ್ರಹ ಕುಜ ಏಕಾದಶಲ್ಲಿದ್ದಾನೆ, ಅದು ಅನುಕೂಲ. ಇನ್ನು ಶನಿ ಸಪ್ತಮದಲ್ಲಿ ಇದ್ಕೊಂಡು ನೋಡ್ತಾ ಇದ್ದಾನೆ ಲಗ್ನವನ್ನು. ಶನಿ ದೃಷ್ಟಿ ಒಳ್ಳೆಯದಲ್ಲ. ರಾಹು ಅಷ್ಟಮದಲ್ಲಿದ್ದಾನೆ, ಏನೋ ನಾಗದೋಷ ಮಾಡ್ಕೊಂಡಿರಬೇಕು ಇವರು, ನಾಗ ಹಿಂಸೆ ಆಗಿರ್ಬೋದು ಅಲ್ವಾ. ಅಷ್ಟಮ ಅಂದ್ರೇನು? ನಾಶ, ನಾಶಸ್ಥಾನ ಅಲ್ವಾ. ನಾಗನಾಶ, ಸರ್ಪನಾಶ ಆಗಿರ್ಬೋದು, ಹೇಳಬೇಕಾಗುತ್ತೆ ಆ ತರಹ. ಅದು ಗುರುಕ್ಷೇತ್ರದಲ್ಲಿ ರಾಹು ಇದ್ದಾನಲ್ವಾ. ರಾಹು ಅಂದರೆ ನಾಗ, ಗುರುಕ್ಷೇತ್ರದ ನಾಗ ಅಂದರೆ ಉತ್ತಮ ಸರ್ಪ, ಯಾವುದೋ ಒಂದು ಶ್ರೇಷ್ಠ ಸರ್ಪ, ಬ್ರಹ್ಮಸರ್ಪ ಅಂತ ಕರಿಬೋದು ಅಂಥದ್ದು. ಅದಕ್ಕೆ ಉಪದ್ರವ ಆಗಿದೆ, ಕ್ಲೇಶ ಆಗಿದೆ, ಅಥವಾ ಹತ್ಯೆ ಆಗಿದೆ ಅದರದ್ದು. ಕುಜಗೀಜ ನೋಡಿದರೆ ಹತ್ಯೆ ಆಗಿದೆ ಅಂತಲೇ, ಇಲ್ಲ ಅಂದರೂ ಏನೋ ತೊಂದರೆ ಆಗಿದೆ ಅದಕ್ಕೆ, ಇಷ್ಟು ಹೇಳ್ಬೋದು. ಅದ್ರ ಉಳಿದಂತೆ ಗ್ರಹಸ್ಥಿತಿ ತುಂಬ ಚೆನ್ನಾಗಿದೆ. ಚಂದ್ರ 3ನೇ ಮನೆಯಲ್ಲಿದ್ದಾನೆ, ತುಂಬ ಒಳ್ಳೆಯದಲ್ಲ, ಕ್ರೂರಿ ಅಂತ ಅರ್ಥ ಅದಕ್ಕೆ. ಚಂದ್ರ 3ನೇ ಮನೆಯಲ್ಲಿ ಬಂದರೆ ಹಿಂಸರಹ ಅಂತ ಫಲ ಹೇಳಿದ್ದಾರೆ, ಅದಕ್ಕೆ ಕ್ರೌರ್ಯ ಇರುತ್ತೆ ಅಂತ. ಆದರೆ ತುಂಬ ಚೆನ್ನಾಗಿರೋ ಗ್ರಹ ಕೊಂಡಲೇ ಇದು ಆಯಿತು. ಈಗ ಯಾಕೋ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಜೋಯಿಸ್ರ ನಿಮ್ಮ ಹತ್ರ ಬಂದೇನು ಶುರು ಮಾಡ್ತಾನೆ ಪ್ರಶ್ನೆಯನ್ನು. ರಾಶಿ ಯಾವುದಾಗತ್ತೆ? ಯಾಕೆ? ಯವರ್ಗಾಗಿದ್ದರಿಂದ ಚಂದ್ರ ಆಯಿತು ಅಲ್ವಾ. ಚಂದ್ರನ ರಾಶಿ ಯಾವುದು? ಕರ್ಕಕ್ಕೆ ದೈವಾನುಕೂಲ ಇದೆಯಾ ನೋಡಿ. ಯಾಕೆ? ಗುರು ಸರ್ವಾಭೀಷ್ಟದಲ್ಲಿ, ಅದಕ್ಕಿಂತ ಜಾಸ್ತಿ ದೈವಾನುಕೂಲ ಇದೆ. ಸರ್ವಾಭೀಷ್ಟದಲ್ಲಿ 11ನೇ ಮನೆಯಲ್ಲಿ ಗುರು ಇದ್ದಾನೆ. ಇನ್ನು 2ನೇ ಮನೆ ತುಂಬ ಭದ್ರವಾಗಿದೆ. ಬುಧ ರವಿ ಇಬ್ಬರು ಇರೋದ್ರಿಂದ ಬಲಿಷ್ಠವಾಗಿದೆ 2ನೇ ಮನೆ. ಶುಭಗ್ರಹ ಶುಕ್ರ 3ನೇ ಮನೆಯಲ್ಲಿದ್ದಾನೆ. ಕೇತು ಗೀತು ಮಾಂದಿಯಲ್ಲಿ ಸೇರಿಕೊಂಡಿದ್ದಾರೆ ಅಲ್ಲಿ. ಶುಕ್ರ ನೀಚ ಬೇರೆ ಅಲ್ಲಿ ಆ ಜಾಗದಲ್ಲಿ. ಚಂದ್ರ 4ನೇ ಮನೆಯಲ್ಲಿರೋದು ಅಂತ ಏನು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಿತ್ಯಾರಿಷ್ಟ ಯೋಗ, ನಿತ್ಯ ಕಿರಿಕಿರಿ ಅಂತ ಚಂದ್ರ 4ನೇ ಮನೆಯಲ್ಲಿದ್ದರೆ ಅಂತ ಹೇಳ್ತಾರೆ. ಆದರೆ ಲಗ್ನಾಧಿಪತಿ ಅವನು. ಶನಿ ಅಷ್ಟಮದಲ್ಲಿ ನೋಡಿ, ಫಾಲೋ ಮಾಡಬೇಕು ನೀವು ಅದನ್ನು ಅಂತ. 8ನೇ ಮನೆಯಲ್ಲಿ ಶನಿ ಇರೋದು, ಕುಜ 12ರಲ್ಲಿ. ಸತ್ರ ಮತ್ತು ಭೂಮಿಗೆ ಬರ್ತಾನೆ ಅವನು, ವಾಪಸ್ಸು ಮನುಷ್ಯಗೆ ಒಟ್ಟು ಬರ್ತಾನೆ ಅಲ್ವಾ. ಯಾಕೆ ಹೇಳಿ? 12ನೇ ಮನೆಯಲ್ಲಿ ಕುಜ ಇದ್ದಾನೆ, ಮತ್ತು ಇಲ್ಲಿಗೆ ವಾಪಸ್ ಬರ್ತಾನೆ. ನಮ್ಮಲ್ಲಿ ಇಲ್ಲೆಲ್ಲ ಈ 12ನೇ ರಾಶಿ ಫಲ ಹೇಳಿ, ನಾವು ಪರಲೋಕ ಗತಿ ಬಗ್ಗೆ ಫಲ ಹೇಳಿ, ನಮ್ಮ ಪರಿವಾರದವರು ಇಬ್ಬರ ಮಧ್ಯೆ ಮಾತುಕತೆ ನಡೀತಾ ಇತ್ತಂತೆ. ಕೇಳಿದ್ರು 3 ಬಂದು ಹೇಳಿದರು, ಇಬ್ಬರ ಮಧ್ಯೆ ನಾನು ವಾಪಸ್ ಬರ್ತೀನಿ, ನೀನು ವಾಪಸ್ ಬರ್ತೀಯೆ, ಇಬ್ಬರು ಪರಸ್ಪರ ಭೇಟಿಯಾಗೋಣ ಅಂತ, ಮುಂದುವರ್ಸೋಣ ಅಲ್ಲಿ ಅಂತ ಏನೋ ಮಾತಾಡ್ಕೊಂಡಂತೆ ಇಬ್ಬರು. ಈ ಜ್ಯೋತಿಷ್ಯ ಪಾಠದ ಫಲ ಅಲ್ಲಿ ಪ್ರತಿಫಲನ ಆಗ್ತಾ ಇರೋಂಥದ್ದು ಇಲ್ಲಿ ಪರಿವಾರದ ಕೋಣೆಯಲ್ಲಿ, ಅದು ಹಾಗೆ ಅಂತ ಆಗಲಿ. ಈಗ ಕಷ್ಟ ಬಂದಿದೆ, ಜೋಯಿಸ್ರ ನಿಮ್ಮ ಹತ್ರ ಬಂದೆ, ಪರಿಹಾರ ಬೇಕು ಅಂತ ಶುರುವಾಯಿತು ಪ್ರಶ್ನೆ. ಯಾರು? ಏನು ಪವರ್ ಐತೆ ಕುಜನಿಗೆ ನೋಡಿ, ಎಲ್ಲ ಸೇರಿ ಜೋರಾಗಿ ಹೇಳಿದ್ರಲ್ಲ. ರಾಶಿ ಯಾವುದು? ಗೊಂದಲ ಬಂತೀವಿ. ಸೂರ್ಯಚಂದ್ರರಿಗೆ ಒಂದೊಂದೇ ರಾಶಿ ಅಲ್ವಾ, ಏನು ಕನ್ಫ್ಯೂಷನ್ ಇಲ್ಲ. ಆದರೆ ಕುಜ ಬುಧ ಗುರು ಶುಕ್ರ ಶನಿಗಳಿಗೆ ಎರಡೆರಡು ರಾಶಿಗಳ ಒಡೆತನ ಇದೆ. ಎರಡರಲ್ಲಿ ಯಾವುದು ಅಂತ ಯಾಕೆ ಗೊತ್ತಾಗತ್ತೆ? ಹೆಂಗೆ ಗೊತ್ತಾಗತ್ತೆ? ಅಲ್ಪಪ್ರಾಣ ಮಹಾಪ್ರಾಣದಿಂದ. ಅಲ್ಪಪ್ರಾಣ ಮಹಾಪ್ರಾಣ ಅಲ್ಲದೆ ಇರೋದು ಅದರಲ್ಲಿ ಕವರ್ಗದಲ್ಲಿ. ಬೇರೆ ಏನೋ ಸೂತ್ರ ಇರಬೇಕು. ಮೇಷವ ವೃಶ್ಚಿಕ ಗೊತ್ತಾಗೋದು ಹೇಗೆ? ಈಗ ನಾವು 1 ನಿಮಿಷ ಬಿಟ್ಟು ಹೇಳ್ತೀವಿ, ಕೂಡಲೇ ಹೇಳಿದ್ರೆ ಮರ್ತೋಗುತ್ತೆ ನಿಮಗದು. ಸ್ವಲ್ಪ ಕಾಡಿಸಿ ಹೇಳಿದರೆ ನೆನಪಿರುತ್ತೆ ಅಂತ. ಹಾಗಾಗಿ ಹೇಳಿ, ಎರಡರಲ್ಲಿ ಯಾವ ರಾಶಿ ಅಂತ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಿ? ಮೇಷವ ವೃಶ್ಚಿಕವ? ಸೂತ್ರ ಯಾವುದು? ಕ ಖ ಗ ಘ ಂಗ
5 ಕುಜನದ್ದೇ, 2 ರಾಶಿ ಇದೆ. ನೀವು ಹೇಗೆ ಅದನ್ನು ಸೂತ್ರ ಹೇಗೆ ಮಾಡ್ತೀರಿ? ಗ ಬಂತು, ಏನು ಮಾಡ್ತೀರಿ? ಘ ಬಂತು, ಏನು ಮಾಡ್ತೀರಿ? ಹಾಂ ಹೇಳು. ಇನ್ನೂ ಸರಳವಾದ ಸೂತ್ರ ಇದೆ. ನೀನು ಪ್ರಯತ್ನ ಮಾಡ್ತಿದ್ದೀಯ, ಒಳ್ಳೆ ಪ್ರಯತ್ನನ. ಇನ್ನೂ ಸರಳವಾದ ಸೂತ್ರ ಇದೆ. ಕುಜನದ್ದು ಮೇಷ ವೃಶ್ಚಿಕ ಆಧಿಪತ್ಯ ಅಲ್ವಾ? ಮೇಷ 1ನೇ ರಾಶಿ, ವೃಶ್ಚಿಕ 8ನೇ ರಾಶಿ. ಬುಧನದ್ದು 2 ಆಧಿಪತ್ಯ ಇದೆ, ಮಿಥುನ ಮತ್ತು ಕನ್ಯಾ. ಮಿಥುನ 3ನೇ ರಾಶಿ, ಕನ್ಯಾ 6ನೇ ರಾಶಿ. ಒಂದು ಪ್ಯಾಟರ್ನ್ ಇದೆ ಇದರಲ್ಲಿ ಅಂತ ಸೂಕ್ಷ್ಮವಾಗಿ ಗಮನಿಸಿ ಅಂತ. ಇನ್ನೂ ಕಾರ್ಡ್ಸ್ ಮುಗಿದಿಲ್ಲ, ಈಗಲೇ ಕೂಡಲೇ ಹೇಳಲ್ಲ, ನಿಮ್ಗೆ ಒಂಚೂರು ಬಿಡ್ತಿ. ಗುರುವಿನದ್ದು 2 ರಾಶಿ ಆಧಿಪತ್ಯ ಇದೆ. ಯಾವುದೆರಡು? ಧನು ಮತ್ತು ಮೀನ. ಧನು ಎಷ್ಟನೇ ರಾಶಿ? 9 ಸರಿ. ಆಮೇಲೆ ಮೀನ 12 ಆಯ್ತಲ್ವಾ? ಮತ್ತೆ ಯಾರು ಉಳಿದ್ರು? ಶುಕ್ರ. ಶುಕ್ರನದ್ದು ವೃಷಭ ಮತ್ತು ತುಲಾ ಅಲ್ವಾ? ವೃಷಭ ಎಷ್ಟನೇ ರಾಶಿ? ತುಲಾ. ಒಂದು ಪ್ಯಾಟರ್ನ್ ಇದೆ ಇದರಲ್ಲಿ ಅಂತ. ಪ್ಯಾಟರ್ನ್ ಏನು ಅಂತ ಊಹೆ ಮಾಡ್ತೀರಾ? 2 ರಾಶಿ ಆಧಿಪತ್ಯ ಇದೆಯಲ್ಲ, 2 ರಾಶಿ ಕೊಡಬೇಕಾದ್ರೆ ಒಂದು ಪ್ಯಾಟರ್ನ್ ಇದೆ ಇದರಲ್ಲಿ ಅಂತ. ಏನು ಹೇಳು? ಮೇಲೆ ಕೆಳಗೆ ಬರುತ್ತೆ, ಅದು ಹೌದು. 1 ರಾಶಿ ಮೇಲಕ್ಕೆ ಬರುತ್ತೆ, 1 ರಾಶಿ ಕೆಳಗೆ ಬರುತ್ತೆ, ಅದು ಸರಿ. ಅದು ಇನ್ನೂ ಏನೋ ಇದೆ, ತೀರ್ಮಾನ ಮಾಡೋಕ್ಕೆ ಸುಲಭ ಆಗುತ್ತೆ. ಅಲ್ಲ, ಪ್ಯಾಟರ್ನ್ ಅಂದರೆ 2 ರಾಶಿ ಇದೆಯಲ್ಲ, ಆ 2 ರಾಶಿ ಬರೋಕ್ಕೊಂದು ಪ್ಯಾಟರ್ನ್ ಇದೆ ಅಂತ. ಎಷ್ಟು ಗ್ರಹಕ್ಕೂ ಸಮಾನ ಇದು. ಕುಜ, ಬುಧ, ಗುರು, ಶುಕ್ರ, ಶನಿ. ಶನಿದು ಮಕರ ಕುಂಭ ಅಲ್ವಾ? ಮಕರ ಎಷ್ಟನೇ ರಾಶಿ? ಮಕರ 10, ಕುಂಭ ಪ್ಯಾಟರ್ನ್ ಇದೆ ಅಂತ. ಒಂದೇ ರೀತಿ ಪ್ಯಾಟರ್ನ್ ಇದೆ ಎಲ್ಲ ರಾಶಿಗಳಲ್ಲೂ. ಹೇಳ್ತೀರಾ? ಸರಿ ಬೆಸ ಅಂತ. ಸರಿ ಬೆಸ ಅನ್ನೋದು ಪ್ಯಾಟರ್ನ್. ಇದನ್ನು ಜ್ಯೋತಿಷದ ಭಾಷೆಯಲ್ಲಿ ಓಜ ಮತ್ತು ಯುಗ್ಮ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ ಶಬ್ದನ, ತುಂಬ ಸರಿ ಬರುತ್ತೆ ಈ ಶಬ್ದ. ಓಜ ಮತ್ತು ಯುಗ್ಮ ಅಂದರೆ ಸಮ, ಗೊತ್ತಾಗತ್ತಲ್ಲ ನಿಮಗೆ? ಯುಗ್ಮ ಅಂದರೆ ಯುಗಲ, ಜೋಡಿ, ಸಮ ಅಂತ. 2, 4, 6, 8 ಯುಗ್ಮ ಅದೆಲ್ಲ. ಮತ್ತು ಓಜ ಅಂದರೆ ವಿಷಮ, 1, 3, 5, 7, 9, 11 ಇದೆಲ್ಲ ಓಜ ಅಂತ. ಓಜ ಮತ್ತು ಯುಗ್ಮ ಅಥವಾ ಸರಿ ಬೆಸ, ಅದನ್ನೇ ಕನ್ನಡದಲ್ಲಿ ಹೇಳಿದರೆ. ಈ ಪ್ಯಾಟರ್ನ್ ಇದೆ ನೋಡಿ ಇದರಲ್ಲಿ. ಈ ಕುಜ ಮೇಷ ವೃಶ್ಚಿಕ 1, 8, 1 ಬೆಸ, 8 ಸಮ ಅಂತ. ಬುಧ 3, 6 ಮಿಥುನ ಕನ್ಯಾ, 3 ಬೆಸ, 6 ಸರಿ. 1 ಓಜ, 3 ಓಜ, 6 ಯುಗ್ಮ ಅಂತ. ಗುರು 9, 12 ಧನು ಮತ್ತು ಮೀನ ರಾಶಿಗಳು. 9 ಓಜ, 12 ಯುಗ್ಮ ಅಂತ. ಶುಕ್ರನದು ವೃಷಭ ತುಲ 2 ಮತ್ತು 7, 2 ಯುಗ್ಮ, 7 ಓಜ ಅಂತ. ನೆನ್ಪಿಟ್ಕೊಳ್ಳಿ ಶಬ್ದನ, ಓಜ ಮತ್ತು ಯುಗ್ಮ ಅಂತ. ಶನಿ ಮಕರ ಕುಂಭ 10, 11, 10 ಯುಗ್ಮ, 11 ಓಜ. ಈ ಅಕ್ಷರದಲ್ಲೂ ಇದೆ ನೋಡಿ ಇದು. ಕ ಖ ಗ ಘ ङ ಅಲ್ಲೂ ಇದೆ ನೋಡಿ ಇದು. ಕ ಓಜವ ಯುಗ್ಮವ? ಖ ಗ ङ ಓಜ, ಘ ಅಷ್ಟೇ. ಅಕ್ಷರ ಓಜ ಇದ್ದರೆ ಓಜ ರಾಶಿ ತಗೋಬೇಕು. ಅಕ್ಷರ ಯುಗ್ಮ ಇದ್ದರೆ ಯುಗ್ಮ ರಾಶಿ ತಗೋಬೇಕು. ಈಗ ಕಷ್ಟ ಬಂತು ಅಂತ ನಾವು ಶುರು ಮಾಡ್ತೀವಲ್ಲ, ಪ್ರಶ್ನೆ ಹಾಗೆ ಶುರುವಾಯಿತಲ್ವಾ? ಕಷ್ಟ ಅಂತ ಶುರುವಾಯಿತಲ್ಲ, ಕ ಬಂತು. ಕ ಓಜವ ಯುಗ್ಮವ? ರಾಶಿ ಯಾವ್ದು ತಗೋತೀರಿ ನೀವೀಗ? ಮೇಷ ರಾಶಿ ತಗೋತೀರಿ. ಮೇಷ ಲಗ್ನ ಆಯ್ತು ಇಲ್ಲೇ, ಇದರಲ್ಲೇ ಮೇಷ ಲಗ್ನ ಆಯಿತು. ಮೇಷ ಲಗ್ನಕ್ಕೆ ಗ್ರಹ ಸ್ಥಿತಿ ಹೇಗಿದೆ ನೋಡಿ.
ಗುರು 2ನೇ ಮನೆಯಲ್ಲಿ ತುಂಬ ಅನುಕೂಲವಾಗಿದ್ದಾನೆ. ಬುಧ ಕೇಂದ್ರದಲ್ಲಿದ್ದಾನೆ. ಶುಕ್ರನು ಕೂಡ ತ್ರಿಕೋಣದಲ್ಲಿ ಪಂಚಮದಲ್ಲಿದ್ದಾನೆ, ಪರವಾಗಿಲ್ಲ. ಚತುರ್ಥದಲ್ಲಿ ರವಿ, ಚತುರ್ಥಾಧಿಪತಿ ಚತುರ್ಥದಲ್ಲಿದ್ದಾನೆ, ಹಾಗಾಗಿ ತೊಂದರೆ ಇಲ್ಲ. ಆದರೆ ದ್ವಿತೀಯದಲ್ಲಿ ಕುಜ ದೋಷ, 2ನೇ ಮನೆಯಲ್ಲಿ ಕುಜ ಇದ್ದಾನಲ್ಲ, ಧನಸ್ಥಾನದಲ್ಲಿ ಕುಜ ಇದ್ದಾನೆ, ಧನಸ್ಥಾನದಲ್ಲಿ ಚೋರ ಇದ್ದಾನೆ ಅಲ್ವಾ. ನೀವು ಹೇಳ್ಬೋದು ಏನೋ ಆಗತ್ತೆ ನೋಡಿ ನಿಮಗೆ ಅಂತ, ದುಡ್ಡು ಕದೀತಾರೆ ನಿಮ್ಮದು ಅಂತ ಅನ್ಬೋದು ನೀವು ಅದರಲ್ಲಿ ಅಂತ, ಆ ಥರ ಇದೆ ಅಂತ. ಅದು ಅಷ್ಟಮಾಧಿಪತಿಯಾಗಿದ್ದಾನೆ ಅಲ್ಲಿ ಅಂತ. ಆಮೇಲೆ ಮೇಷರಾಶಿಗೆ ಶನಿ ಅನುಕೂಲವಾಗಿದ್ದಾನೆ, ಶನಿ ಏಕಾದಶರಿದ್ದಾನೆ, ಅದು ಶನಿ ದೃಷ್ಟಿ ಇದೆ ಅದಕ್ಕೆ. 3ನೇ ಮನೆ ಅಲ್ವಾ, 3ನೇ ಮನೆ ನೋಡ್ತಾನಲ್ವ ಶನಿ, ಶನಿ ದೃಷ್ಟಿ ಇದೆ ಮೇಷಕ್ಕೆ. 12ರಲ್ಲಿ ರಾಹು, ಸ್ವಲ್ಪ ದೋಷವೂ ಇರ್ಬೋದು. ಸಪ್ತಮದಲ್ಲಿ ಚಂದ್ರ, 7ನೇ ಮನೆಯಲ್ಲಿ ಚಂದ್ರ. ಇದು ಗ್ರಹಸ್ಥಿತಿ ಇದಕ್ಕಾಯ್ತು ಅಂತ. ಹೀಗೆ ಉಳಿದಿದ್ದನ್ನು ಕೂಡ ನೋಡೋಕ್ಕೆ ಸಾಧ್ಯ ನೀವು ಅಂತ. ಚಳಿಗಾಲದಲ್ಲಿ ತುಂಬ ನಷ್ಟ ಬಂತು, ಹಾಗಾಗಿ ನಿಮ್ಮ ಹತ್ರ ಬಂದೇ ಜೋಯಿಸ್ರೆ ಅದಕ್ಕೆ ಒಂದು ಪರಿಹಾರ ಬೇಕಾಗಿತ್ತು. ಶುರುವಾಯಿತು ಪ್ರಶ್ನೆ. ಅಂದರೆ ಯಾವುದು ಗ್ರಹ ಯಾವುದು ಬಂತು ಅಲ್ಲಿ? ಶುಕ್ರ ಬಂದ. ಶುಕ್ರ ಯಾವ ರಾಶಿ ಹೇಳ್ತೀರಿ ಶುಕ್ರನಿಗೆ? ವೃಷಭ. ಯಾಕೆ ಹೇಳ್ತೀರಿ? ಚ ಅಂದರೆ ಯಾವುದು? ತುಲಾ ಹೇಳಬೇಕು. ಯಾಕೆಂದರೆ ವೃಷಭ ಯುಗ್ಮ ರಾಶಿ, ತುಲಾ ಅನ್ನೋದು ಓಜ ರಾಶಿ. ತುಲಾ 7 ಅಲ್ವಾ, ವೃಷಭ 2 ಅಲ್ವಾ, 2 ಯುಗ್ಮ ಅದು ಅಂತ. ಹಾಗಾಗಿ ನೀವು ಅದೇ ಥರ ಹೋಗಬಾರ್ದು. ಓಜ ಯಾವುದು ಯುಗ್ಮ ಯಾವುದು ನೋಡಬೇಕು. ಸರಿ ಯಾವುದು ಬೆಸ ಯಾವುದು ಅಷ್ಟೇ ಇರೋದು. ಓಜ ಯುಗ್ಮಕ್ಕಷ್ಟೇ ಈ ಶಬ್ದ ಇಟ್ಕೊಳ್ಬೇಕಾರೆ. ಹಾಗೆ ಚ ಅಂದರೆ 1ನೇ ಅಕ್ಷರ, ಅದು ಬೆಸ ಅದು. ಹಾಗಾಗಿ 2 ಮತ್ತು 7 ರಾಶಿ, 7ನೇ ರಾಶಿಗಳ ಅಧಿಪತಿ ಇದೆ ಶುಕ್ರನಿಗೆ. 7 ತಗೋಬೇಕು, ತುಲಾ ರಾಶಿ ತಗೋಬೇಕು. ಗುರು ಅಷ್ಟಮದಲ್ಲಿ, ಲಗ್ನಾಧಿಪತಿ ಶುಕ್ರನೇ ವ್ಯಯದಲ್ಲಿ. ಚಂದ್ರೋದಯ ಒಳ್ಳೆಯದಲ್ಲ, ಲಗ್ನದಲ್ಲಿ ಚಂದ್ರ ಬಂದರೆ ಒಂದು 2-3 ರಾಶಿಗಳನ್ನು ಬಿಟ್ಟರೆ ಬೇರೆ ಕಡೆ ಮೂಕ, ಅಂಧ, ಬದಿರ ಹೀಗೆಲ್ಲ ಆಗ್ತಾರೆ ಅಂತ ಹೇಳಿದ್ದೆ. ಅದಕ್ಕೆ ಇಂಥದ್ದು ಬಂದುಬಿಡ್ತು ನೋಡಿ ಅಂತ. ಇನ್ಯಾವ ಗ್ರಹ ಉಳಿತು? ಪಾಠವೇ ಅರ್ಥ ಆಗೋದಿಲ್ಲ, ಅರ್ಥ ಆಗಿದ್ದು ನೆನಪಿರೋದಿಲ್ಲ, ಪರೀಕ್ಷೆಯಲ್ಲಂತೂ ಮರ್ತೇ ಹೋಗುತ್ತೆ. ಯೋಚಿಸಿದ್ರೆ ಪರಿಹಾರ ಹೇಳಿ ಅಂತ. ಶನಿಯೇ ಬಂದಿರೋದು, ಹಾಗಾಗಿ ತೂಕಡಿಗೆ ಬರ್ತಾ ಇರುತ್ತೆ ಅಂತ ಅರ್ಥ ಅದಕ್ಕೆ ಅಲ್ವಾ. ಮನೆ ಯಾವುದು? ಕುಂಭ. ಯಾಕೆ ಕುಂಭವ ಮಕರ್ವ? ಕುಂಭ ಯಾಕೆ? ಪ ಅಂದರೆ ಓಜಾಕ್ಷರ, ಅಂದರೆ ಬೆಸ ಅದು. ಶನಿ ಆಧಿಪತ್ಯದ ರಾಶಿಗಳು 10 ಮತ್ತು 11 ಬೆಸ ಆಗಿದ್ದರಿಂದ ನೀವು ಅದನ್ನೇ ತಗೋತೀರಿ, ಕುಂಭರಾಶಿ ತಗೋತೀರಿ ಅಂತ. ನಿಮ್ಮ ಮನಸ್ಸಿಗೆ ಬಂತಲ್ವ ಇದು? ಹಾಗಾಗಿ ಒಂದು ಅಕ್ಷರದಿಂದ ಅವನ ಇಡೀ ಚರಿತ್ರೆಯನ್ನು, ಜಾತಕ ಇಲ್ಲಿ ಎಷ್ಟೋ ಜನ ಜಾತಕನೇ ಇರೋದಿಲ್ಲ, ಇದೇ ಜಾತಕ ಆಗಿರುತ್ತೆ ಅಂತ ಆಗ ಅಂತ. ಆ ಸ್ಥಾನಕ್ಕೆ ಇದೇ ಬರುತ್ತೆ ಅಂತ. ಅವನ ಬಾಯಿಂದ ಒಂದು ವಾಕ್ಯ ಬಂದರೆ ಆ 1ನೇ ಅಕ್ಷರ ಅವನ ಜಾತಕ ಕೊಡುತ್ತೆ. ಜಾತಕ ಅಂದರೆ ಜನ್ಮ ಕುಂಡ್ಲಿ ಅಂತ ಅರ್ಥ ಅಲ್ಲ ಅದಕ್ಕೆ, ಆದರೆ ಅದು ಮಾಡೋ ಕೆಲಸ ಇದು ಮಾಡುತ್ತೆ ಅಂತ. ಆ ಪ್ರಶ್ನೆ ವಿಷಯದಲ್ಲಂತೂ ಮಾಡೇ ಮಾಡುತ್ತೆ, ಪೂರ್ತಿಯಾಗಿ ಮಾಡುತ್ತೆ, ಡಿಟೇಲಾಗಿ ಮಾಡುತ್ತೆ. ಅವ್ನು ಜನರಲಾಗಿ ಕೇಳಿದ್ರೆ ಅವ್ನು ಜೀವನದ್ದೇ ಮಾಡುತ್ತೆ. ಸುಮ್ಮನೆ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬಂದರೆ ಜೀವನದ್ದನೇ ಮಾಡುತ್ತೆ. ಅದು ಒಂದು ವಿಷಯಕ್ಕೆ ಹೇಳಿದ್ರೆ ಆ ವಿಷಯದ ಮೇಲೆ ಫೋಕಸ್ ಆಗಿರುತ್ತೆ ಅದು ಅಂತ. ಅಕಚಟತ ಪಯವರ್ಗಾ ರವಿಕುಜ ಸಿತ ಸೌಮ್ಯ ಜೀವ ಸೌರಾಣ ಚಂದ್ರಸ್ಯ ಚ ನಿರ್ದಿಷ್ಟಂ ಪ್ರಶ್ನೆ ಪ್ರಥಮೋದ್ಭವಂ ವರ್ಣಂ. ಇನ್ನು ನಿನ್ನೆದೊಂದು ಸತಿ ನೆನಪು ಮಾಡ್ಕೊಳ್ಳೋಣ ಅಷ್ಟೇ, ಹಾಕೋದು ಬೇಡ ಸುರೇಶ. ನಿನ್ನೆ 1ನೇ ಅಕ್ಷರದಿಂದ ಪರಿಹಾರ ಹೇಳ್ಬೋದು ಅಂತ ಹೇಳಿದ್ವಲ್ವಾ, ನೆನಪಿದೆಯಾ? ಅದು 1ನೇ ಅಕ್ಷರ ದೀರ್ಘ ಆದರೆ ಪರಿಹಾರ ಏನು ಹೇಳಬೇಕು? ಗಾನ. ಗಾನ ಹಾಡಿಂದ ಪರಿಹಾರ. ನಿಮ್ಗೆ ಹಾಡೋಕ್ಕೆ ಬರುತ್ತಲ್ವ? ಹಾಡಕ್ಕೆ ಬರೋರೆಲ್ಲ ಕೈ ಎತ್ತಿ, ಹಾಡಕ್ಕೆ ಬರೋರೆಲ್ಲ ಕೈ ಎತ್ತಿ ಅಂತ. ಯಾರಿಗೆ ಹಾಡಕ್ಕೆ ಬರುತ್ತೋ ಕೈ ಎತ್ತಿ. ಬಾ ಮತ್ತೆ ಕೈ ಎತ್ತು. ನಿಮ್ಗೆ ಯಾರಿಗೆ ಹಾಡಕ್ಕೆ ಬರಲ್ವಾ? ಹಾಡಕ್ಕೆ ಪೂರ್ತಿ ಬರೋದು ನಾರದರಿಗೆ, ತುಂಬರವರಿಗೆ, ಅಂಥವ್ರಿಗೆ ಪೂರ್ತಿ ಬರೋವಂಥದ್ದು. ಈಗ ಸ್ವಲ್ಪ ಬಂದರೂ ಕೈ ಎತ್ತಿ, ಪರವಾಗಿಲ್ಲ. ಪೂರ್ತಿ ಎತ್ತಿ ಕೈ ಎತ್ತಿದವರು ಅಂತ. ನೀವೆಲ್ಲ ನಿಮ್ಮ ಪ್ರಶ್ನೆ 1ನೇ ಅಕ್ಷರ ದೀರ್ಘ ಆಗಿದ್ದರೆ ನೀವು ಹಾಡಿ ಪರಿಹಾರ ಮಾಡ್ಕೊಳ್ಬೋದು ಅದನ್ನು, ಆಯಿತಾ? ನಿಮ್ಮದಲ್ಲ ಅಂದರೆ
ಬೇರೆ ಯಾರಿದ ಪ್ರಶ್ನೆ ಮೊದಲನೇ ಅಕ್ಷರ ದೀರ್ಘ ಆಗಿರುತ್ತೋ ಅವರಿಗೆ ಹಾಡಿ ಪರಿಹಾರ ಮಾಡ್ಕೊಡ್ಬೋದು ನೀವು ಬೇಕಿದ್ರೆ, ಅವ್ರ ಪರವಾಗಿ ಹಾಡ್ಬೋದು. ಹ್ರಸ್ವ ಆದರೆ ಅನ್ನದಾನ, ಪೂಜೆ ಮೊದಲಾದವು ಅಂತ. ಭೋಜನ ಪೂಜಾದ್ಯೈಹಿ, ಭೋಜನ ಪೂಜೆ ಮೊದಲಾದವು. ಸಂಯುಕ್ತ ಅಕ್ಷರ ಆದರೆ ನೃತ್ಯ ಅಂತ. ನೆನಪಿದೆ ಅಲ್ವಾ? ಶ್ಲೋಕ ತೋರಿಸು ತೋರಿಸಿ, ಶ್ಲೋಕ ಮತ್ತು ಚಾರ್ಟ್ ತೋರಿಸು. ಮರ್ತು ಹೋಗಬಾರ್ದು ಅಂತ ಪ್ರಯತ್ನ ಇದು. ನೀ ಅಡ್ಡಾಗ್ತೀಯ? ಅಭಿಷೇಕ ತುಂಬ ಸಪೂರ ಇದ್ದಾನೆ ಇಲ್ವಾ? ಸಪೂರ ಇದ್ದಾನೆ ಪ್ರೂವ್ ಮಾಡ್ಬೋದು. ಇನ್ನೂ ತುಂಬ ದಪ್ಪ ಎರಡು ಪಕ್ಕ ನಿಲ್ಲಿಸಿದ್ದಾರೆ, ಸಪೂರನೇ ಕಾಣೋದು ಅವನು ಅಂತ. ದಪ್ಪ ಮಾಡೋದು ಯಾವ ಗ್ರಹ? ಹೌದಾ? ಮತ್ತೊಂದು ಗ್ರಹ ಇದೆ, ಯಾವುದು ಹೇಳಿ? ಶುಕ್ರ. ಶುಕ್ರನಿಗೂ ಸ್ಥೂಲಾಂಗ ಅಂತಿದೆ. ಎಷ್ಟು ನುಡಿದಿದ್ದು ನಾಳೆ ಇಟ್ಕೊಳ್ಳೋಣ. ಇನ್ನೊಂದು ತುಂಬ ಸಿಂಪಲ್ ಆಗಿರೋದಿದೆ, ನಾಳೆ ಹೇಳ್ತೀವಿ. ಅದರಲ್ಲಿ ಏನು ಅಂದರೆ ಸಾಧ್ಯ, ಅಸಾಧ್ಯ, ಕಷ್ಟ ಸಾಧ್ಯ ಅಂತ ಇದನ್ನು ಹೇಳೋಕ್ಕೆ ಬರುತ್ತೆ ಅಂತ. ಒಂದು ಸಣ್ಣ ಲೆಕ್ಕದಲ್ಲಿ, ಪುಟ್ಟ ಲೆಕ್ಕ, 2 ನಿಮಿಷಕ್ಕಿಂತ ಕಡಿಮೆ ಸಾಕು ಅಂಥ ಒಂದು ಲೆಕ್ಕದಲ್ಲಿ ಆ ವಿಷಯ ಆಗತ್ತೆ, ಆಗಲ್ಲ, ಕಷ್ಟಪಟ್ಟರೆ ಆಗತ್ತೆ ಅಂತ. ಈ 3 ಹೇಳೋಕ್ಕೆ ಬರುತ್ತೆ ಅಂತ. ಅದನ್ನು ನಾಳೆ ನೋಡೋಣ. ಇದೆಲ್ಲವೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮತ್ತು ನಿನ್ನೆ ಮೊನ್ನೆ ಮಾಡಿದ ಪಾಠ ನೆನ್ಪಿಟ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಇದ್ದು ಪಂಚಾಂಗ ಶ್ರವಣ ಅಥವಾ ಪಂಚಾಂಗ ಪಠನ ಮಾಡಬೇಕು. ಆಮೇಲೆ ಗ್ರಹ ಸ್ಥಿತಿಯನ್ನು ಅನುಸಂಧಾನ ಮಾಡಬೇಕು. ಆ ಹೊತ್ತಿನಲ್ಲಿ ಗ್ರಹಗಳು ಎಲ್ಲೆಲ್ಲಿದ್ದಾರೆ, ರವಿ, ಚಂದ್ರ, ಮಂಗಲ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತು ಎಲ್ಲರದ್ದು ಗ್ರಹ ಸ್ಥಿತಿಯನ್ನು, ಯಾವ ರಾಶಿ, ಯಾವ ನವಾಂಶ, ಇಷ್ಟ ಆದರೂ ಅಂತ ಪ್ರತಿನಿತ್ಯ ಅನುಸಂಧಾನ ಮಾಡಬೇಕು ಅಂತ. ದಾರಿಗಳು ಸಿಗುತ್ತೆ ನಿಮಗೆ, ಅದಕ್ಕೆ ಸಿಗದೆ ನಾವು ಕೊಡ್ತೀವಿ, ಸಿಗುತ್ತೆ ನಿಮಗೆ. ಓಕೆ, ಎಲ್ಲ ಗ್ರಹಗಳಿದ್ದು ನೀವು ಬೆಳಗ್ಗೆ ಅಷ್ಟೊತ್ತಿಗೆ 8 ಗಂಟೆಗೆ ಅಂದರೆ 8 ಗಂಟೆಗೆ ಎಲ್ಲೆಲ್ಲಿ ಯಾವ್ಯಾವ ರಾಶಿಯಲ್ಲಿ ಗ್ರಹಗಳಿದ್ದಾವೆ, ಯಾವ ನವಾಂಶದಲ್ಲಿದ್ದಾವೆ ಅಂತ ನಿಮ್ಗೆ ಒಂದು ದಿವಸ ಅದನ್ನು ಮಾಡಿದರೆ ಮರುದಿವಸ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಕೆಲವು ವ್ಯತ್ಯಾಸ ಇರೋದೇ ಇಲ್ಲ. ಈ ಗುರು ಎಲ್ಲ ನವಾಂಶ ಬದಲಾಗಬೇಕಾದ್ರೆ ಎಷ್ಟು ದಿನಗಟ್ಟಲೆ ಬೇಕು. ಸೂರ್ಯನೂ ಹಾಗೆ ಬೇಗ ಬದಲಾಗೋದಿಲ್ಲ. ಚಂದ್ರನ ಸ್ವಲ್ಪ ಬೇಗ ಬದಲಾಗ್ತಾನೆ. ನಾಳೆ ಬೆಳಗ್ಗೆ ಹೊತ್ತಿಗೆ ನವಾಂಶ ಬದಲಾಗತ್ತೆ. 2-1/4 ದಿನ ಕಳೆದು ರಾಶಿನೇ ಬದಲಾಗತ್ತೆ, ಚಂದ್ರ ಮಾತ್ರ. ಉಳಿದಿದ್ದಲ್ಲಿ ಹಾಗಾಗಿರುತ್ತೆ. ಒಂದು ಸಾರಿ ನೀವು ಅದನ್ನು ಮಾಡಿದರೆ ಸ್ವಲ್ಪ ವ್ಯತ್ಯಾಸದಲ್ಲಿ ಆಗ್ತಾ ಹೋಗುತ್ತೆ. ಅದೆಲ್ಲ ಪಂಚಾಂಗ ನೋಡಿದರೆ ಗೊತ್ತಾಗುತ್ತೆ. ಅದೆಲ್ಲ ನಿತ್ಯ ಗ್ರಹ ಯಾಗ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು. ಅದನ್ನು ಗ್ರಹಗಳ ಆಶೀರ್ವಾದವನ್ನು ಪಡ್ಕೊಂಡು ದಿನದ ಕಾರ್ಯಕ್ಕೆ ಮುಂದುವರಿಬೇಕು. ಆಗಲಿ ನಿಮ್ಮ ಬದುಕು ಪ್ರಶ್ನೆ ಆಗದೇ ಇರಲಿ. ನಿಮ್ಮ ಬದುಕು ಬೇರೆಯವರ ಪ್ರಶ್ನೆಗಳಿಗೆ ಉತ್ತರವಾಗಿರಲಿ ಅಂತ. ನಿಮ್ಮ ಪ್ರಶ್ನೆಗಳು ಮಾತ್ರ ಅಲ್ಲ, ಜಗತ್ತಿನ ಪ್ರಶ್ನೆಗಳಿಗೆ ನಿಮ್ಮ ಬದುಕು ಉತ್ತರ ಆಗುವಂತೆ ರೂಪಿಸಿಕೊಳ್ಳಿ. ನಿಮ್ಮ ಭವಿಷ್ಯವನ್ನು ನೀವು ಆ ಥರ ರೂಪಿಸಿಕೊಳ್ಳಿ. ಅದಕ್ಕೆ ನಿಮಗೆಲ್ಲ ಗ್ರಹಗಳು ಕೂಡ ಅನುಗ್ರಹ ಮಾಡಲಿ. ಅದು 10ನೇ ಗ್ರಹ, ಅದು 11ನೇ ಗ್ರಹ ಅಂತ ಅಂದ್ಕೊಳ್ಬೇಕಾರೆ ನೀವು. ನವಗ್ರಹಗಳು ಅಂದರೆ 10ನೇ ಗ್ರಹ, ಮಾಂದಿಸ ಹೆಸರು 11ನೇ ಗ್ರಹ ಅಂತ ಅನ್ಬೋದು. ಅನುಗ್ರಹ ಅಂತ. ಈ ಗ್ರಹಗಳ ಅನುಗ್ರಹ ನಿಮಗೆ ಪಂಚಾಂಗದಲ್ಲಿ ಇರಲ್ಲ. ಇದು ಹುಡುಕ್ಬಿಡಿ ಪಂಚಾಂಗದಲ್ಲಿ ಅನುಗ್ರಹ ಎಲ್ಲಿದೆ ಅಂತ. ಎಲ್ಲ ಕಡೆ ಇದೆ ಅದು. ಎಲ್ಲ ಪ್ರತಿಯೊಂದು ಗ್ರಹದ ಚಲನವಲನದಲ್ಲಿ ಕೂಡ ಇದೆ ಅನುಗ್ರಹ. ಅದು ಹಾಗಾಗಿ ಅನುಗ್ರಹ ಪೂರ್ಣವಾಗಿ ನಿಮಗೆಲ್ಲ ಇರಲಿ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಆಶೀರ್ವಾದಗಳು. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ